Hello friends, welcome back again. ನಾವಿವತ್ತು ಡಿಸ್ಟೆನ್ಸ್ ಆಫ್ ದ ಸನ್ ಅನ್ನೋ ಸೀರೀಸ್ ನ ಪಾರ್ಟ್ 7 ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಇನ್ನು ಯಾರಾದ್ರೂ ನನ್ನ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡ್ತಾ ಇದ್ರೆ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ಅಲ್ಲಿ ಸಿಗುತ್ತೆ. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಪಾರ್ಟ್ ನ ಫೈನಲ್ ಅಲ್ಲೇ ನಮ್ ಹೀರೋ ಹೀರೋಯಿನ್ ಇಬ್ರು ಒಂದು ಪ್ಲೇಸ್ ಗೆ ಹೋಗಿರ್ತಾರೆ. ಅಲ್ಲಿ ತುಂಬಾ ಜನಕ್ಕೆ ಮಯೂಷರ್ ಇರಲ್ಲ. ಟ್ರೀಟ್ಮೆಂಟ್ ಕೊಡ್ಬೇಕಂತ ಹೇಳಿದ್ರೆ ಕೂಡ ಅವ್ರು ಯಾರು ಒಪ್ಕೊಳ್ತಾ ಇಲ್ಲ. ಯಾಕಂದ್ರೆ ರೌಡಿ ಇರ್ತಾನಲ್ಲ, ಅವ್ನ್ ಬಂದು ನಮ್ಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಂತ. ಅದೇ ಟೈಮಲ್ಲಿ ಅವನ ಜಾಗಕ್ಕೆ ಬರ್ತಾನೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಆ ವಿಲೇಜ್ ಅಲ್ಲಿರೋ ರೆಡ್ ಕಲರ್ ಡ್ರೆಸ್ ಹಾಕೊಂಡಿರ್ತಾಳಲ್ಲ, ಆ ಹುಡುಗಿ ಅವನನ್ನ ಶೂಟ್ ಮಾಡ್ಬಿಟ್ಲು. ಇದ್ರ ನೋಡಿ ನಮ್ ಹೀರೋ ಕೂಡ ಹಾಗೆ ಗನ್ನ ಪಾಯಿಂಟ್ ಔಟ್ ಮಾಡಿಟ್ಟಿರ್ತಾನೆ. ಅವ್ರ ಕಡೆಯವರೆಲ್ಲ ಬಂದು ರೌಂಡ್ ಅಪ್ ಮಾಡ್ಬಿಟ್ರು. ಇನ್ನೆಲ್ಲಿ ನಮ್ ಹೀರೋ ಕೂಡ ಶೂಟ್ ಮಾಡ್ಬಿಡ್ತಾನೆ ಅಂತ ನೋಡಿದ್ರೆ ನಮ್ ಹೀರೋ ಹೀರೋಯಿನ್ ಹತ್ರ ಹೇಳ್ತಾನೆ, ನೋಡು ನೀನೊಂದು ಡಾಕ್ಟರ್, ಅವ್ನ್ ಎಷ್ಟೇ ಕೆಟ್ಟವನಾಗಿದ್ರೆ ಕೂಡ ಅವ್ನಿಗೆ ನೀನ್ ಟ್ರೀಟ್ಮೆಂಟ್ ಮಾಡ್ಬೇಕು. ಪ್ರಾಣ ಹೋಗೋದನ್ನ ನೋಡ್ಕೊಂಡಿರಕ್ಕಾಗಲ್ಲ. ಫಸ್ಟ್ ಅವ್ನಿಗೆ ಟ್ರೀಟ್ಮೆಂಟ್ ಮಾಡು ಅಂದಾಗ ಹೀರೋಯಿನ್ಗೆ ಏನ್ ಅರ್ಥ ಆಗದೆ ಹೋಗ್ಬಿಟ್ಟು ಅವ್ನಿಗೆ ಟ್ರೀಟ್ಮೆಂಟ್ ಮಾಡ್ತಾಳೆ. ಸರಿ, ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಈಗ ಅವನು ಸ್ವಲ್ಪ ಹುಷಾರಾದಲ್ವಾ, ಅಲ್ಲಿಂದ ಸೈಲೆಂಟ್ ಆಗಿ ಹೊರಟೋಗ್ತಾನೆ ಅಂತ ನೋಡಿದ್ರೆ ಆ ರೆಡ್ ಕಲರ್ ಡ್ರೆಸ್ ಹಾಕೊಂಡಿದ್ಲಲ್ಲ ಆ ಹುಡುಗಿನ ಕೂಡ ಎತ್ತಾಕೊಂಡ್ ಬನ್ನಿ ಅಂತ ಬೇರೆ ಹೇಳ್ಬಿಡ್ತಾನೆ. ಸೊ ಅಲ್ಲಿರೋರೆಲ್ಲ ಆ ಹುಡುಗಿನ ಕರ್ಕೊಂಡು ಹೋಗ್ಬೇಕು ಅಂತ ನೋಡಿದ್ರೆ ನಮ್ ಹೀರೋಗೆ ಗನ್ ಪಾಯಿಂಟ್ ಅಲ್ಲಿ ನಿಲ್ಲಿಸ್ತಾನೆ. ಬದುಕೊಂಡು ಹೋಗೋ ಅಂತ ಹೇಳಿ ನಿನ್ನ ಬಿಟ್ಟಿರೋದೇ ದೊಡ್ಡ ವಿಷಯ. ಹಿಂಗಿರ್ಬೇಕಾದ್ರೆ ಹುಡುಗಿನ ಬೇರೆ ಕೇಳ್ತಾ ಇದ್ಯಾ, ಮರ್ಯಾದೆಗೆ ಹೋಗೋ ಜಾಗ ಖಾಲಿ ಮಾಡಿಲ್ಲಿಂದ ಅಂತ ಹೇಳಿದ ತಕ್ಷಣ ಇದಕ್ ಮೇಲೆ ಆ ರೌಡಿನ ಏನು ಮಾತಾಡಲ್ಲ. ಅವ್ರ ಜನಗಳನ್ನ ಕರ್ಕೊಂಡು ಅಲ್ಲಿಂದ ಹೊರಟೋದ. ಆದ್ರೆ ಈ ಹುಡುಗಿ ಇಲ್ಲೇ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ ಹೀರೋ ಹೀರೋಯಿನ್ ಇಬ್ರು ಆ ಹುಡುಗಿನ ಅವ್ರ ಕ್ಯಾಂಪ್ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಅವ್ರಿಗೆ ತಿನ್ನಕ್ಕೆ ತುಂಬಾ ಊಟ ಎಲ್ಲ ಸ್ನಾಕ್ಸ್ ಎಲ್ಲ ಕೊಡ್ತಾರೆ. ಏನೇ ಕೊಟ್ಟರು ಅವಳು ತಿಂತಾ ಇಲ್ಲ. ಬದಲಾಗಿ ನಮ್ ಹೀರೋಯಿನ್ ನಾನೇ ಬೈತಾ ಇರ್ತಾಳೆ, ನಿಮ್ಗೇನ್ ಸ್ವಲ್ಪನೂ ತಲೆಯಲ್ಲಿ ಬುದ್ಧಿ ಇಲ್ವಾ, ಅವ್ನು ಎಷ್ಟು ಕೆಟ್ಟವನ್ ಗೊತ್ತಾ, ಅವನಿಂದ ನಮ್ಗೆಲ್ಲ ಎಷ್ಟು ಹಿಂಸೆ ಆಗಿದೆ ಅಂತ ಗೊತ್ತಾ, ಹಿಂಗಿರ್ಬೇಕಾದ್ರೆ ಸೈಲೆಂಟ್ ಆಗಿ ಅವನನ್ನ ಪ್ರಾಣದಲ್ಲಿ ಬಿಟ್ಬಿಟ್ಟಿದೀರಾ, ಅವ್ನ್ ಮತ್ತೆ ಬಂದು ನಮ್ನೆಲ್ಲ ನಾರ್ಮಲ್ ಆಗಿ ಇಡ್ತಾನೆ ಅಂತ ಅನ್ಕೊಂಡಿದೀರಾ, ಖಂಡಿತ ನಮ್ನ ಸಾಯಿಸ್ಬಿಡ್ತಾನೆ, ಸಿಕ್ಕಿರೋ ಒಳ್ಳೆ ಚಾನ್ಸ್ ನ ಮಿಸ್ ಮಾಡ್ಕೊಂಡ್ಬಿಟ್ವಿ ನಿಮ್ಮಿಂದಾನೆ ಅಂತ ಹೇಳಿ ಬೈತಾ ಇರ್ತಾಳೆ. ಇನ್ನೊಂದ್ ಕಡೆ ಜೂನ್ ಅವ್ರ ಅಪ್ಪ ಇರ್ತಾರಲ್ವಾ ಕಮಾಂಡರ್, ಅವ್ರು ಬಂದು ಹೀರೋನ ಕರೆದಿರ್ತಾರೆ ಏನೋ ಒಂದು ಕೆಲವೊಂದು ವಿಷಯ ಮಾತಾಡ್ಬೇಕು ಅಂತ. ಈಗ ನಮ್ ಹೀರೋನು ಹೋದಾಗ ಅವರು ಕೆಲವೊಂದು ಫೋಟೋಸ್ ನ ತೋರಿಸ್ತಾರೆ. ಆಕ್ಚುಲಿ ಇವರೆಲ್ಲಾನು ಆ ರೌಡಿ ಟೀಮ್ ಅಲ್ಲಿ ಇದ್ದ ಸೋಲ್ಜರ್ಸ್, ಅವ್ನ್ ಕೂಡ ಒಂದು ಸೋಲ್ಜರ್ ಅಲ್ವಾ. ಆ ಟೈಮ್ ಅಲ್ಲಿ ಇವರೆಲ್ಲ ನಮ್ ಹೀರೋ ಜೊತೆ ಕೆಲಸ ಮಾಡಿರೋರೆ. ಇವಾಗ ಅವರೆಲ್ಲಾನು ಆ ರೌಡಿ ಜೊತೆ ಸೇರ್ಕೊಂಡು ಇತರ ಇಲ್ಲಿಗಲ್ ವರ್ಕ್ಸ್ ಎಲ್ಲ ಮಾಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ಹೀರೋಗೆ ಸಖತ್ ಶಾಕು. ಏನಾಯ್ತು ಸರ್ ಇವ್ರಿಗೆಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಇವಾಗ ಅವರು ತಪ್ಪದಾರಿ ತುಳಿದಿದ್ದಾರೆ ಅಂತ ಹೇಳಿ ನಾವು ಅವ್ರನ್ನ ಸಾಯಿಸಕ್ಕಾಗಲ್ಲ, ಬಟ್ ಅವ್ರನ್ನ ನಾನು ಅರೆಸ್ಟ್ ಮಾಡ್ತೀನಿ, ಅವ್ರನ್ನ ನಿಮ್ಮ ಹತ್ರ ಕರ್ಕೊಂಡ್ ಬರ್ತೀನಿ ಅನ್ನೋ ತರ ಹೇಳಿದಾಗ ಆ ಕಮಾಂಡರ್ ಹೇಳ್ತಾರೆ, ಫಸ್ಟ್ ನಾನು ಹೇಳೋದನ್ನ ಪೂರ್ತಿ ಕೇಳೋ, ಅವರೆಲ್ಲ ಈಗ ಇಲ್ಲಿಗಲ್ ಬಿಸ್ನೆಸ್ ಗೆ ಇಳಿದ್ಬಿಟ್ರು. ಅವ್ರಿಗೆಲ್ಲ ತುಂಬಾನೇ ಪೊಲಿಟಿಕಲ್ ಸಪೋರ್ಟ್ ಇದೆ, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಪೋರ್ಟ್ ಇದೆ. ಹಿಂಗಿರ್ಬೇಕಾದ್ರೆ ನಾವ್ ಹೋಗ್ಬಿಟ್ಟು ಸೆಂಟ್ರಲ್ಲಿ ಕೈ ಇಟ್ರೆ ಚೆನ್ನಾಗಿರೋದಿಲ್ಲ. ಸೊ ಅವ್ರ ಏನೇ ಮಾಡಿದ್ರೆ ಕೂಡ ನೋಡ್ದಂಗ್ ಇದ್ಬಿಡಿ ಅನ್ನೋ ತರ ಹೇಳ್ತಾರೆ. ಆದ್ರೆ ಇವ್ರು ಹೇಳೋ ತರ ನಮ್ ಹೀರೋಗೆ ಇರಕ್ಕೆ ಇಷ್ಟ ಇಲ್ಲ. ಆಕ್ಚುಲಿ ನಮ್ ಹೀರೋ ಅವ್ರ ಕೆಲಸ ಏನು, ದೇಶನ ಕಾಪಾಡಬೇಕು, ಏನೇ ಕೆಟ್ಟದ್ದು ಕಣ್ಮುಂದೆ ನಡೀತಾ ಇದ್ರೆ ಕೂಡ ಅದನ್ನ ತಟ್ಟಿ ಕೇಳ್ಬೇಕು, ಅವ್ರಿಗೆ ಕೊಡ್ಬೇಕಾಗಿರೋ ಶಿಕ್ಷಣ ಕೊಡ್ಬೇಕು ಅಂತ. ಬಟ್ ಈ ಕಮಾಂಡರ್ ಈ ತರ ಹೇಳ್ತಾ ಇದಾರಲ್ವಾ, ಹೆಂಗಪ್ಪ ನಡ್ಸೋದು, ಇದರಿಂದ ಏನಪ್ಪಾ ಮಾಡೋದು ಅಂತ ಹೇಳಿ ತುಂಬಾನೇ ಕೋಪ ಪಡ್ತಾನೆ. ಸ್ಟ್ರೇಟ್ ಆಗಿ ಅಂದ್ರೆ ಒಂದ್ ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ. ಅಲ್ಲಿಂದ ಸ್ಟ್ರೇಟ್ ಆಗಿ ಬಂದು ಡಿಯಾಂಗೋಗೆ ಕೂಡ ಈ ವಿಷಯ ಎಲ್ಲ ಹೇಳ್ತಾನೆ. ನಾವ್ ಕಲ್ತಿರೋದೇನು, ನಾವ್ ಇಲ್ಲಿ ಮಾಡ್ತಾ ಇರೋದೇನು, ಕೆಟ್ಟದ್ದು ಕಣ್ಮುಂದೆ ಕಾಣಿಸ್ತಾ ಇದ್ರೆ ನಾವ್ ಅದನ್ನ ತಟ್ಟಿ ಕೇಳಕ್ ಕೂಡ ಆಗ್ತಾ ಇಲ್ಲ ಅಂತಂದ್ರೆ ಇನ್ನೇನಕ್ಕೋ ನಾವ್ ಈ ಕೆಲಸನ ಮಾಡೋದು, ಕಣ್ ಮುಚ್ಕೊಂಡು ಅದೇ ತರ ಸೈಲೆಂಟ್ ಆಗಿ ಹೆಂಗಿರಕ್ಕಾಗತ್ತೆ ಅನ್ನೋ ತರ ಪೇಚಾಡ್ಕೊಂಡಿರ್ತಾರೆ. ಒಳಗಡೆ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ, ಹೆಂಗಪ್ಪ ಜನಗಳನ್ನ ಕಾಪಾಡೋದು ಅಂತ. ಅದಾದ್ಮೇಲೆ ಸಪರೇಟ್ ಆಗಿ ನಮ್ ಹೀರೋ ಕೂತಿರ್ಬೇಕಾದ್ರೆ ಆ ಜಾಗಕ್ಕೆ ಹೀರೋಯಿನ್ ಕೂಡ ಹೋಗ್ತಾಳೆ. ಹೀರೋಯಿನ್ ಕೂದಲು ಬಿಟ್ಕೊಂಡಿರೋದ್ರ ನೋಡ್ಬಿಟ್ಟು ಅವನೇ ಸ್ವಲ್ಪ ತಲೆನೆಲ್ಲ ನೀಟಾಗಿ ರೆಡಿ ಮಾಡ್ಬಿಟ್ಟು ಅವಾಗ ಈ ತರ ಮಾಡ್ತಾ ಇದ್ರೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಚೆನ್ನಾಗೇ ಇರತ್ತಲ್ವಾ, ಡೇಟಿಂಗ್ ಅಂದ್ರೆ ಇದೆಲ್ಲ ಇನ್ಕ್ಲೂಡ್ ಆಗತ್ತೆ ತಾನೆ ಅಂತ ಕೇಳಿದಾಗ ಹೀರೋಯಿನ್ಗೂ ನಾಚಿಕೆ ಆಗೋಯ್ತು. ಹಂಗೆ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಹೆಸರಿಗೆ ಏನೋ ಪಾರ್ಸಲ್ ಬಂದಿದೆ ಅಂತ ಗೊತ್ತಾಗುತ್ತೆ. ಸರಿ ಇವ್ರು ನಾನು ಪಾರ್ಸಲ್ ಎತ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಿ ಅವಳಿಂದ ಎದ್ದೋಗ್ಬೇಕಾದ್ರೆ ಹೀರೋ ಟಕ್ ಅಂತ ಕೈ ಇಟ್ಕೊಂತಾನೆ. ಏನೇ ನಾನು ಕೂತ್ಕೊಂಡಿದ್ದೀನಿ ಇಲ್ಲಿ, ಅಂಬೋತ್ ಬಿಟ್ಬಿಟ್ಟು ಹೋಗ್ತಾ ಇದೀಯಾ, ನನಗೆ ತನಗೆ ಪಾರ್ಸಲ್ ಮುಖ್ಯ ಆಗೋಯ್ತು ಅಂದಾಗ ಹೀರೋ ನಂಗೆ ತಿರುಗ್ಬಿಟ್ಟು, ನಿಜವಾಗ್ಲೂ ನನ್ಗೆ ನೀನಂದ್ರೆ ತುಂಬಾ ಇಂಪಾರ್ಟೆಂಟ್, ನೀನಂದ್ರೆ ತುಂಬಾ ಇಷ್ಟ, ಬಟ್ ಈಗ ಸದ್ಯಕ್ಕೆ ಪಾರ್ಸಲ್ ತರ್ತೀನಿ ಇರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೀರೋನ ಬಿಟ್ಬಿಟ್ಟು ಹೊರಟೋದ್ಲು. ಆಮೇಲೆ ಅಲ್ಲಿ ಪಾರ್ಸಲ್ ತಗೊಂತಾ ಇರ್ಬೇಕಾದ್ರೆ ನಮ್ ಹೀರೋ ಹೆಸರಿಗೂ ಒಂದು ಪಾರ್ಸಲ್ ಬಂದಿರತ್ತೆ. ಯಾವ್ದೋ ಹುಡುಗಿ ಕಳ್ಸಿದಾಳೆ ಅಂತ. ಆ ಹುಡುಗಿ ಹೆಸರನ್ನ ಹೇಳಿದ ತಕ್ಷಣ ಈ ಕಡೆ ಡಿಯಾಂಗು ಮತ್ತೆ ನಮ್ ಹೀರೋ ಇಬ್ರಿಗೂ ಸಖತ್ ಭಯ ಆಗೋಯ್ತು. ಅಯ್ಯಯ್ಯೋ ಈ ಹುಡುಗಿಯಿಂದ ಪಾರ್ಸಲ್ ಬಂದಿದ್ಯಾ ಅಂತ ಹೇಳಿ ಇಬ್ರು ಎದ್ದು ಬಿದ್ದು ಓಡಕ್ಕೆ ಶುರು ಮಾಡ್ತಾರೆ. ಅಂತ ಯಾರಂತಾನೆ ಗೊತ್ತಿಲ್ಲ. ಇನ್ನೊಂದ್ ಕಡೆ ಜೂನಾ ನೋಡಿದ್ರೆ ಜೂನಾಗ್ ಮೋಸ್ಟ್ಲಿ ಹುಡುಗಿ ಹೆಸರನ್ನ ಕೇಳ್ಪಟ್ಟಿದ್ದಾಳೆ ಏನೋ ಅಂತ ಗೊತ್ತಿಲ್ಲ. ಇವರಿಬ್ರು ಬಂದ ಪಾರ್ಸಲ್ ಎತ್ಕೊಳ್ಳೋದಕ್ಕೂ ಮುಂಚೆನೆ ಜೂನಾ ಜಾಗಕ್ಕೆ ಹೊರಟೋದ್ಲು. ಪಾರ್ಸಲ್ ನೆಲ್ಲ ಬಿಚ್ಚಿ ನೋಡಿದ್ರೆ ಇವರಿಬ್ಬರ ಹೆಸರಿಗೆನೆ ಒಂದು ಫೋಟೋ ಬಂದಿರತ್ತೆ. ಆಕ್ಚುಲಿ ನಮ್ ಹೀರೋ ಮತ್ತೆ ಡಿಯಾಂಗ್ ಇಬ್ರು ಏರ್ ಹೋಸ್ಟರ್ಸ್ ನ ಡೇಟಿಂಗ್ ಮಾಡಿರ್ತಾರೆ. ಅವರೇ ಈಗ ಲೆಟರ್ ನ ಕಳ್ಸಿರೋದು ಫೋಟೋ ಜೊತೆಗೆ, ನಿಮ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಫೀಲಿಂಗ್ ಆಗಿ ಬರ್ದಿರ್ತಾರ. ಇದನ್ನ ಓದ್ಬಿಟ್ಟು ಜೂನ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೇನೆ ಆಕ್ಚುಲಿ ಹೀರೋಯಿನ್ ಕೂಡ ಪಕ್ಕದಲ್ಲೇ ಇರ್ತಾಳ್ತಾನೆ. ಆಲ್ರೆಡಿ ಇವ್ರಿಬ್ಬರಿಗೆ ಹುಡುಗಿರ ಜೊತೆ ಪರಿಚಯ ಇದೆ ಅಂತ ಹೇಳಿ ಸಕ್ಕ ಟೆನ್ಷನ್ ಆಗೋದನ್ನ ನೋಡ್ತಾ ಇರೇನೆ ಹೀರೋ ಮತ್ತೆ ಡಿಯಾಂಗ್ ಇಬ್ರು ಎದ್ದು ಬಿದ್ದೋ ಜಾಗಕ್ಕೆ ಓಡ್ ಬಂದ್ರು. ಆದ್ರೆ ಪಾಪ ತುಂಬಾ ಲೇಟ್ ಆಗಿ ಬಂದ್ಬಿಟ್ರು. ಆಲ್ರೆಡಿ ಹೀರೋಯಿನ್ ಮತ್ತೆ ಜೂನ ಅದನ್ನ ಓದ್ಬಿಟ್ರಲ್ವಾ. ಅವ್ರ ಕೆಲ ಲೆಟರ್ ಇದ್ರು ನೋಡ್ಬಿಟ್ಟು ಇವರಿಬ್ರು ಶಾಕ್ ಆಗ್ಬಿಟ್ರು. ಅಯ್ಯೋ ಬೆವರು ಸುರ್ಸಿ ಓಡ್ ಬಂದಿದ್ದೆಲ್ಲ ವೇಸ್ಟ್ ಆಗೋಯ್ತೆ ಅಂತ ಇವರಿಬ್ರು ರೈಡ್ ನ ಸ್ಟಾರ್ಟ್ ಮಾಡ್ಬಿಟ್ರು. ಯಾರವ್ರು, ನೀವ್ ಯಾವಾಗ ಮೀಟ್ ಮಾಡಿದ್ರಿ, ಏನ್ ಅವ್ರ ಹೆಸರು ಅಂತ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಆಗ್ತಾ ಇದ್ರೆ ಇವ್ರಿಬ್ರಿಗೆ ಏನ್ ಆನ್ಸರ್ ಮಾಡೋದಂತಾನೆ ಗೊತ್ತಿಲ್ಲ. ಒಂದ್ ಕಡೆ ಜೂನಾ ಡಿಯಾಂಗ್ ನ ಕರ್ಕೊಂಡೋಗಿ ಬೈತಾ ಇದ್ರೆ, ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಬೈತಾ ಇರ್ತಾಳೆ. ಯಾರು ಏನು ಅಂತ ಕೇಳಿದ್ರೆ ಅವಳ ನಮ್ಮ ಸ್ವಂತದವರು, ಇಲ್ಲ ನಮ್ಮ ಪಕ್ಕದ ಮನೆಯವರು, ಇಲ್ಲ ನಮ್ ನೇಬರು, ಮೇಲೆ ಮನೆಯವರು, ಕೆಳಗಡೆ ಮನೆಯವರು ಅಂತ ಏನೇನೋ ಹೇಳ್ತಾರೆ. ಇದ್ರು ಇವ್ರು ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್
ಕನ್ಫ್ಯೂಷನ್ ಆಗ್ತಾ ಇರ್ತಾರೆ. ಡಿಯಾಂಗ್ ಹೇಳ್ತಾನೆ, ಇಲ್ಲ ಆಕ್ಚುಲಿ ಒಂದಿನ ಹಿಂಗೆ ಆಕ್ಸಿಡೆಂಟಲ್ ಆಗಿ ಮೀಟ್ ಆದ್ವಿ, ಜಸ್ಟ್ ಕಾಫಿ ಕುಡಿದ್ವಿ ಅಷ್ಟೇ, ಬೇರೆ ಏನು ಸಂಬಂಧ ಇಲ್ಲ ಅಂತ. ಇನ್ನೊಂದ್ ಕಡೆ ನಮ್ ಹೀರೋ ಕೂಡ, ಇಲ್ಲ ಯಾರಂತಾರೆ ನಂಗೆ ಗೊತ್ತಿಲ್ಲ, ಅವ್ರ ಹೆಸರು ಕೂಡ ನನ್ಗೆ ನೆನಪಿಲ್ಲ ಅಂದಾಗ ಹೀರೋಯಿನ್ ಅಂತಾಳೆ, ಓ ಹೆಸರು ಗೊತ್ತಿಲ್ದೇನೆ ಇವಾಗ ಒಲಿಂಪಿಕ್ ರೇಂಜ್ ಗೆ ನೀನು ಓಡ್ ಬಂದ ಇಲ್ಲಿವರೆಗೂ, ನೀನ್ ಹೇಳಿದ ತಕ್ಷಣ ನಂಬೇಕಾ ಅನ್ನೋ ತರ ಕೇಳಿದ್ರೆ ಹೀರೋ ಏನ್ ಹೇಳೋದಂತ ಗೊತ್ತಾಗ್ತಾ ಇಲ್ಲ, ಸರಿಯಾಗಿ ಬೈಸ್ಕೊಂತ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಕ್ಯಾಂಪ್ ಒಳಗಡೆ ತೋರಿಸ್ತಾರೆ, ಇವರು ಮೆಡಿಸಿನ್ಸ್ ಎಲ್ಲ ಒಂದ್ ಹತ್ರ ಲಾಕ್ ಮಾಡಿಟ್ಟಿರ್ತಾರಲ್ವಾ, ಈಗ ಜಾಗದಲ್ಲಿ ಮೆಡಿಸಿನ್ಸ್ ಕಾಣಿಸ್ತಾ ಇಲ್ಲ, ಯಾರೋ ಎತ್ಕೊಂಡು ಹೋಗಿದ್ದಾರೆ. ಯಾರಂತ ನೋಡಿದ್ರಿ ಬೇರೆ ಯಾರೋ ರೆಡ್ ಕಲರ್ ಡ್ರೆಸ್ ಹಾಕೊಂಡಿದ್ಲಲ್ಲ ಆ ಹುಡ್ಗಿನೇ. ಅದ್ ಇವ್ರಿಗೂ ಗೊತ್ತಾಗತ್ತೆ ಆ ಹುಡ್ಗಿನೇ ಎತ್ಕೊಂಡು ಹೋಗಿರೋದು ಅಂತ. ಬಟ್ ಆ ಹುಡ್ಗಿ ಏನಾದ್ಲು ಅಂತ ನೋಡಿದ್ರೆ ರೌಡಿ ಕೈಯಲ್ಲಿ ಸಿಕ್ಕಾಕೊಂಡು ರೌಡಿ ಅವಳನ್ನ ಎಳ್ಕೊಂಡೋಗಿ ಸರಿಯಾಗಿ ಹೊಡಿತಾ ಇರ್ತಾರೆ. ಬಟ್ ಈ ವಿಷಯನ ನಮ್ ಹೀರೋ ಹತ್ರ ಹೇಳಿದ್ಮೇಲೆ ಹೀರೋ ಹೀರೋಯಿನ್ ಇಬ್ರು ಅವಳನ್ನ ಹುಡ್ಕೊಂಡ್ ಆ ಜಾಗಕ್ಕೂ ಬಂದ್ಬಿಟ್ರು. ಅವಳನ್ನ ಸರಿಯಾಗಿ ಹೊಡಿತಾ ಇರೋದನ್ನ ನೋಡ್ಬಿಟ್ಟು ನಿಧಾನಕ್ ಮಾತಾಡೋಣ, ಸುಮ್ನೆ ಏನಕ್ಕೆ ವೈಲೆನ್ಸ್ ಎಲ್ಲ ಅಂತ ನೋಡಿದ್ರೆ ಅವರು ನಮ್ ಹೀರೋ ಕಡೆನೆ ಗನ್ನ ತೋರಿಸ್ತಾರೆ. ನಮ್ ಹೀರೋಗ್ ಅರ್ಥ ಆಗೋಯ್ತು, ಎಲ್ಲ ಚಿಕ್ಕ ಚಿಕ್ಕವರು ಸುಮ್ನೆ ಏನಕ್ಕೆ ವೆಪನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಅಂತ. ಹೀರೋನ್ ಹತ್ರ ನಿಧಾನಕ್ ನೀನು ಕಾರ್ ಹತ್ರ ಹೋಗು, ನಾನು ಸ್ವಲ್ಪ ಹೊತ್ತಲ್ಲಿ ಮಾತುಕತೆ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಹೀರೋನ ಕಳ್ಸ್ಬಿಟ್ಟು ಇವ್ ನಿಧಾನಕ್ ಗನ್ನ ಕೆಳಗಡೆ ಇಡ್ತಾನೆ. ನೋಡಿ ಹಂಗ್ ಬಗ್ಗೆ ಎದ್ದೇಳೋಷ್ಟರಲ್ಲಿ ಎಲ್ಲಾರನು ಎದ್ದು ಸರಿಯಾಗಿ ಹೊಡಿತಾ ಇರ್ತಾನೆ. ಹೊರಗಡೆ ನೋಡಿದ್ರೆ ನಮ್ ಹೀರೋಯಿನ್ ತುಂಬಾ ಹೊತ್ತು ಕಾರಲ್ಲಿ ವೇಟ್ ಮಾಡ್ತಿದ್ದಾಳೆ, ಏನು ಇನ್ನೂ ಬಂದಿಲ್ಲ ಅಂತ. ಅವಳಗ್ ಮೈಂಡ್ ಅಲ್ಲಿ ಏನೇನೋ ಓಡ್ತಾ ಇರುತ್ತೆ, ಅಯ್ಯೋ ಅವ್ನ ಎಲ್ಲರೂ ಸೇರ್ಕೊಂಡು ಹೊಡೆದ್ಬಿಟ್ರ, ಅವ್ನಿಗೇನಾದ್ರು ಹೆಚ್ಚು ಕಡಿಮೆ ಆಗೋಯ್ತಾ, ಸುಮ್ನೆ ಇಲ್ಲೇ ನಿಂತ್ಕೊಂಡು ಯೋಚನೆ ಮಾಡಿದ್ರಲ್ಲಿ ಆಗಲ್ಲ, ಕಾರ್ ಎತ್ಕೊಂಡು ಒಳಗಡೆ ಹೋಗ್ಬೇಕಾಗಿರೋದೆ ಅಂತ ಹೇಳಿ ಕಾರ್ನ ಎತ್ಕೊಂಡು ಸ್ಪೀಡ್ ಆಗಿ ಆ ಬಿಲ್ಡಿಂಗ್ ಒಳಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕರೆಕ್ಟ್ ಆಗಿ ಇವ್ಳು ಒಳಗಡೆ ಹೋಗೋ ಟೈಮ್ ನ ನೋಡ್ಕೊಂಡು ಒಳಗಡೆ ಇರೋರೆಲ್ಲ ಗನ್ ಎತ್ಕೊಂಡು ನಮ್ ಹೀರೋ ಕಡೆ ಪಾಯಿಂಟ್ ಔಟ್ ಮಾಡಿರ್ತಾಳೆ. ಇವ್ರು ಬರೋ ಸ್ಪೀಡ್ಗೆ ನೋಡ್ಬಿಟ್ಟು ಅವರೆಲ್ಲ ಭಯ ಪಟ್ಕೊಂಡು ಅಷ್ಟು ದೂರ ಹಾರ್ಕೊಂಡು ಹೋದ್ರು. ಅವ್ರು ಮಾತ್ರ ಅಲ್ಲ, ನಮ್ ಹೀರೋ ಮೇಲೆ ಕೂಡ ಕಾರ್ ಹತ್ಸೋ ತರ ಬಂದ್ಬಿಟ್ಲು. ಹೆಂಗೋ ಸೈಡ್ಗೆ ಹೋದವಳು ಹೀರೋನ ಮತ್ತೆ ಹುಡುಗಿನ ಸೇಫ್ ಆಗಿ ಕಾರ್ ಹತ್ತಿಸ್ಕೊಂಡು ಬಿಲ್ಡಿಂಗ್ ಬಿಟ್ಟು ಸ್ವಲ್ಪ ದೂರ ಬಂದ್ಬಿಟ್ರು. ಹೀರೋಯಿನ್ ಒಂದೇ ಸಂತೋಷ, ಆಹಾ ನೋಡ್ದ ನಾನ್ ಕೂಡ ಸಾಹಸಕ್ಕೆಲ್ಲ ಕೈ ಹಾಕ್ಬಿಟ್ಟೆ, ಏನ್ ಸಖತ್ ಸ್ಪೀಡ್ ಓಡಿಸ್ಕೊಂಡ್ ಬಂದೆಲ್ಲ, ನಿಮ್ನ ಕಾಪಾಡಿದ್ ನಾನೇ, ನಾನ್ ಕೂಡ ಹೀರೋಯಿನ್ ಲೆವೆಲ್ಗೆ ನಾನು ಸಾಹಸ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಅವಳುಗಳೇ ಹೆಮ್ಮೆಯಾಗಿ ಹೇಳ್ಕೊಂಡ್ ಬರ್ತಾಳೆ. ಆದ್ರೆ ಹೇಳ್ತಾ ಇರ್ಬೇಕಾದ್ರೆ ಅರ್ಧ ದಾರಿಯಲ್ಲಿ ಪಾಪ ಕಾರ್ ಬ್ರೇಕ್ ಡೌನ್ ಆಗೋಯ್ತು, ಇದಕ್ ಮೇಲೆ ಕಾರ್ ಮೂವ್ ಆಗೋ ತರ ಇಲ್ಲ. ಹೀರೋ ಹತ್ರ ಬಂದು ಹೇಳ್ತಾನೆ, ಇದು ಎರಡನೇ ಕಾರು, ನಿನ್ಗೂ ಮತ್ತೆ ಕಾರ್ಗೆ ರಾಶಿನೇ ಇಲ್ಲ ಕಣೆ ಅಂತ. ಇನ್ನೊಂದ್ ಕಡೆ ನಮ್ ಹೀರೋ ಮತ್ತೆ ಹೀರೋಯಿನ್ ಒಂದಿನ ಹೋದಾಗ ಫುಲ್ ಆಗಿ ಲ್ಯಾಂಡ್ ಬಾಂಬ್ಸ್ ಎಲ್ಲ ಇಟ್ಟಿದ್ರಲ್ಲ, ಆ ಜಾಗನ ನಮ್ ಹೀರೋ ಕೂಡ ಮಾರ್ಕ್ ಮಾಡ್ಕೊಂಡ್ ಬಂದಿದ್ದಲ್ವಾ, ಅದನ್ನ ಡಿಯಾಂಗ್ ಅವ್ರ ಹತ್ರ ಹೇಳಿದಾಗ ಡಿಯಾಂಗ್ ಜೂನೋ ಸ್ವಲ್ಪ ಟೀಮ್ ಅವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿರೋದನ್ನೆಲ್ಲ ಎತ್ತಾ ಇರ್ತಾರೆ. ಸರಿ ಆ ಟೈಮಲ್ಲಿ ಯಾರು ಪಕ್ಕದಲ್ಲಿ ಇಲ್ಲ, ಸ್ವಲ್ಪ ರೊಮ್ಯಾನ್ಸ್ ಮಾಡೋಣ ಅಂತ ಜೂನೋ ಮತ್ತೆ ಡಿಯಾಂಗ್ ಹತ್ರ ಆಗ್ತಾರೆ. ಆಲ್ಮೋಸ್ಟ್ ಕಿಸ್ ಮಾಡೋವರೆಗೂ ಹೊರಟೋಗ್ತಾರೆ. ಆದ್ರೆ ಶಿವಪೂಜೆಲ್ ಕರಡಿ ಬಿಟ್ಟಂಗೆ ನಮ್ ಹೀರೋ ವಾಕಿ ಟಾಕಿಲ್ ಮಾತಾಡಕ್ಕೆ ಶುರು ಮಾಡ್ದ. ಈ ತರ ಬರೋ ದಾರಿಯಲ್ಲಿ ನಮ್ ಕಾರು ಬ್ರೇಕ್ ಡೌನ್ ಆಗ್ಬಿಟ್ಟಿದೆ, ಸೊ ಬ್ಯಾಕಪ್ ಗೋಸ್ಕರ ಯಾರಾದ್ರೂ ಬರ್ತೀರಾ, ಗಾಡಿ ತರ್ತೀರಾ ಅನ್ನೋ ತರ ಕೇಳಿದಾಗ ಡಿಯಾಂಗ್ ಜೂನೋಗೆ ಬಹುವಂತಾಗೋಯ್ತು ಮುಖ. ಇನ್ನ ಹೀರೋ ಹೀರೋಯಿನ್ಗೆ ಬ್ಯಾಕಪ್ ಬರೋವರೆಗೂ ಅವರಿಬ್ರು ಹಂಗೆ ಆಟ ಆಡ್ಕೊಂಡಿರ್ತಾರೆ. ಸ್ವಲ್ಪತ್ತೆ ಅವ್ರನ್ನ ಕ್ಯಾಂಪ್ ಕೂಡ ಕರ್ಕೊಂಡ್ ಬಂದ್ಬಿಟ್ರು. ನಮ್ ಹೀರೋನಿಗೆ ತಲೆಗೆ ಸ್ನಾನ ಮಾಡ್ಬಿಟ್ಟು ಕುತ್ಕೊಂಡ್ ತಲೆಗೆ ಆರ್ಸ್ಕೊಂತಾ ಇರ್ಬೇಕಾದ್ರೆ ಫ್ಯಾನ್ ಕೆಳಗಡೆ ನಮ್ ಹೀರೋ ಹೋಗ್ಬಿಟ್ಟು ಹೇಳ್ತಾನೆ, ಏನಿದು ತಲೆ ಸರಿಯಾಗಿ ವಾಶ್ ಮಾಡ್ದಂಗಿಲ್ಲ, ಅವತ್ತು ಫಸ್ಟ್ ನಿನ್ನ ಮೀಟ್ ಮಾಡಿದಾಗ ನೀನ್ ಅರ್ಧಂಬರ್ಧ ವಾಶ್ ಮಾಡ್ಕೊಂಡ್ ಬಂದೆ ನೋಡು, ಆತರ ಏನಾದ್ರು ವಾಶ್ ಮಾಡ್ಕೊಂಡ್ ಬಂದ್ ಕೂತಿದ್ಯಾ, ಹೆಂಗೆ ಅನ್ನೋ ತರ ಗೆಲಿ ಮಾಡ್ತಾ ಇರ್ಬೇಕಾದ್ರೆ ಅವಳು ಅಂತಾಳೆ, ಏಯ್ ನೀನ್ ಅನ್ಕೊಂಡಂಗ ಏನಿಲ್ಲ, ಒಂದ್ ವಿಷಯ ಇಟ್ಕೊಂಡು ಎಸತಿನೋ ನನ್ನ ಗೆಲಿ ಮಾಡ್ತೀಯ ಅಂತ ಇವಳು ಮುಖ ಒಂಥರ ಇಟ್ಕೊಂಡಿರ್ತಾಳೆ. ಕರೆಕ್ಟಾಗಿ ಅದೇ ಟೈಮ್ಗೆ ಜಿನ್ನ ಜಾಗಕ್ಕೆ ಬಂದಿದ ತಕ್ಷಣ ನಮ್ ಹೀರೋ ಅಲ್ಲಿರೋ 2 ನೂಡಲ್ಸ್ ಪ್ಯಾಕೆಟ್ ನ ಕೊಟ್ಬಿಟ್ಟು ನಮ್ಮಿಬ್ಬರಿಗೂ ದಿನಕ್ಕೆ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬಂದ್ ಕೊಡು ಅಂತಂದಾಗ ಅವ್ನ್ ಕೂಡ ಬಿಸಿಯಾಗಿ ಮಾಡ್ಕೊಂಡ್ ಬಂದ್ ಕೊಡ್ತಾನೆ. ಇನ್ನೇನ್ ಇವ್ರು ತಿನ್ಬೇಕು ಅಂತ ಅನ್ಕೊಳ್ತಾರೆ, ಆದ್ರೆ ಅಷ್ಟರಲ್ಲೇ ಪವರ್ ಕಟ್ ಆಗೋಯ್ತು, ಫುಲ್ ಕಪ್ಪಾಗೋಯ್ತು. ಈ ನೈಟ್ ವಿಷನ್ ಎಲ್ಲ ಹಾಕೊಳ್ತಾರಲ್ವಾ ಇವ್ರು ಮಿಲಿಟರಿ ಅವ್ರೆಲ್ಲಾದ್ರೂ ಹೋದಾಗ, ಅದನ್ನ ಕಣ್ಣಿಗೆ ಹಾಕೊಂಡು ಇಬ್ರು ಜಾಲಿಯಾಗಿ ಮಾತಾಡ್ಕೊಂತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಮ್ಯಾನೇಜರ್ ನ ತೋರಿಸ್ತಾರೆ. ಅಂದ್ರೆ ಡೈಮಂಡ್ಸ್ ಎಲ್ಲ ಎತ್ತಿಟ್ಟಿದ ಅಲ್ವಾ ಅವ್ನ್ ಬಂದು ಏರ್ಪೋರ್ಟ್ ಅಲ್ಲಿ ಆ ರೌಡಿ ಕಣ್ಣವ್ರಿಗೆ ಕಾಣಿಸ್ಬಾರ್ದು ಅಂತ ಹೇಳಿ ಡೈಮಂಡ್ಸ್ ನ ಅವ್ನ್ ಹೊಟ್ಟೆ ಒಳಗಡೆ ಹಾಕೊಂಡ್ಬಿಟ್ಟಿರ್ತಾನೆ. ಪ್ಲಸ್ ಅವ್ರ ಕಣ್ಣಿಗೆ ಕಾಣಿಸ್ದೆ ಆ ಟೈಮ್ ಅಲ್ಲಿ ಏರ್ಪೋರ್ಟ್ ಇಂದ ತಪ್ಪಿಸ್ಕೊಳಕ್ ಆಗಿಲ್ವಲ್ಲ, ಸೊ ಬಂದ್ಬಿಟ್ಟ. ಅದ್ರಿಗೆ ಅರ್ಜೆಂಟ್ ಆಗಿ ವಾಶ್ರೂಮ್ಗೆ ಹೋಗ್ಬೇಕು, ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ವಾಶ್ರೂಮ್ಗೆ ಹೋಗ್ತಾನೆ. ಮತ್ತೆ ಆ ಡೈಮಂಡ್ ಕಲ್ಲುಗಳನ್ನೆಲ್ಲ ತೊಳೆದ್ಬಿಟ್ಟು ಈಗ ಬೇರೆ ಗೆಟಪ್ ಹಾಕೊಂಡು, ಅದ್ರ ರೌಡಿ ಅವ್ರು ಕಂಡಿಡಿಬಾರ್ದಲ್ವಾ ಮತ್ತೆ ಏರ್ಪೋರ್ಟ್ ಹೋದಾಗ, ಅದಕ್ಕೆ ಬೇರೆ ಗೆಟಪ್ ಎಲ್ಲ ಹಾಕೊಂಡು ಮತ್ತೆ ಆ ಡೈಮಂಡ್ ನೆಲ್ಲ ಎತ್ತಿ ಬಾಯಲ್ಲಿ ಹಾಕೊಂತ ಇರ್ತಾನೆ. ಛೀ ಏನ್ ಕರ್ಮ, ಒಂದ್ 4 ಸಂಪಾದನೆ ಮಾಡ್ಬೇಕಂದ್ರೆ ಏನೆಲ್ಲಾ ಮಾಡ್ಬೇಕು ಅಂತ ಹೇಳಿ ಕಷ್ಟಪಟ್ಟು ನುಂಗ್ತಾ ಇರ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಕ್ಯಾಂಪ್ ಅಲ್ಲಿ ತೋರಿಸ್ತಾರೆ. ಅಲ್ಲಿ ಈ ಮ್ಯಾನೇಜರ್ ಬಂದು ಡೈಮಂಡ್ಸ್ ಎಲ್ಲ ಎತ್ತಿಡ್ಬೇಕಾದ್ರೆ ಅಲ್ಲಿರೋ ವರ್ಕರ್ ಒಬ್ಬ ಮಲಗಿದ್ದ ಅಲ್ವಾ, ಅವನೀಗ ನಮ್ ಹೀರೋ ಮತ್ತೆ ಡಿಯಾಂಗ್ ಹತ್ರ ಹೇಳ್ತಾನೆ. ಅಂದ್ರೆ ಮ್ಯಾನೇಜರ್ ಬಗ್ಗೆನೆ ಹೇಳೋದು. ಆ ಮ್ಯಾನೇಜರ್ ನ ರೌಡಿ ಅವರೆಲ್ಲ ಹುಡುಕ್ತಾ ಇದಾರೆ ಅಂತ ಕಾಣಿಸುತ್ತೆ. ಅವ್ನ್ ಅವಾಗವಾಗ ಡೈಮಂಡ್ಸ್ ಎಲ್ಲ ಎತ್ತಿ ಇಡೋದನ್ನ ನಾನು 2-3 ಸತಿ ಗಮನಿಸಿದೀನಿ ಅಂತ ಹೇಳಿದಾಗ ಇವ್ರಿಗೂ ಅರ್ಥ ಆಯ್ತು, ಮೋಸ್ಟ್ಲಿ ಅವ್ರು ಬಂದು ಇವ್ರನ್ನ ಏನಾದ್ರು ಸಾಯಿಸ್ಬಿಡ್ತಾರ, ಇವ್ನ ಹೆಂಗಾದ್ರು ಮಾಡಿ ಕಾಪಾಡ್ಬೇಕು ಅಂತ ಅವ್ನ್ ಮಾತಾಡಕ್ ಬಿಡ್ತಾರೆ. ನಿನ್ ಬ್ಯಾಗ್ ಮುಚ್ಕೊಂಡಿರೋ ನಾವು ಹೋಗ್ತೀವಿ ಅಂತ ಹೇಳಿ ಸುಮ್ನೆ ಆಗ್ತಾರೆ. ಆದ್ರೆ ಇನ್ನೊಂದ್ ಕಡೆ ಮ್ಯಾನೇಜರ್ ಎಷ್ಟೇ ಗೆಟಪ್ ಚೇಂಜ್ ಮಾಡ್ಕೊಂಡೋದ್ರೆ ಕೂಡ ಆ ರೌಡಿ ಅವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ಟ. ಅವ್ನ್ ಕೈನ ಕಾಲ್ನೆಲ್ಲ ಕಟ್ ಹಾಕ್ಬಿಟ್ಟು ಅವ್ರಗೂಡ ಅವ್ನ್ಗೆ ಎತ್ಕೊಂಡ್ಬಂದು ಅವ್ನ್ ಹೊಟ್ಟೆ ಒಳಗಡೆ ಇರೋ ಡೈಮಂಡ್ ನ ಹಂಗೆ ಕೊಯ್ದು ಎತ್ಬಿಡೋಣ ಅಂತ ಪ್ಲಾನ್ ಮಾಡಿ ಆಪರೇಷನ್ ಗೆ ಇಳಿದ್ಬಿಟ್ಟಿರ್ತಾರೆ. ಆದ್ರೆ ಕರೆಕ್ಟ್ ಟೈಮ್ಗೆ ಹೆಂಗೋ ಈ ವಿಷಯ ನಮ್ ಮಿಲಿಟರಿ ಅವ್ರಿಗೆ ಗೊತ್ತಾಗಿದ ತಕ್ಷಣ, ನಮ್ ಹೀರೋ ಟೀಮ್ಗೆ ಗೊತ್ತಾಗಿದ ತಕ್ಷಣ ಹೆಂಗೋ ಅಲ್ಲಿ ಹೋಗಿ ಅವನನ್ನ ಕಾಪಾಡಿ ಸೇಫ್ ಆಗಿ ಕರ್ಕೊಂಡ್ಬಂದು ಹಾಸ್ಪಿಟಲ್ ಅಲ್ಲಿ ಹಾಕ್ಬಿಟ್ರು. ಅಂದ್ರೆ ಅವ್ರ ಕ್ಯಾಂಪ್ ಅಲ್ಲಿ ಎತ್ಕೊಂಡ್ಬಂದು ಹಾಕಿದ್ರು. ಅದಾದ್ಮೇಲೆ ನಮ್ ಹೀರೋ ಹೋಗ್ಬಿಟ್ಟು ಎಲ್ಲೋ ಇಟ್ಟಿದ್ಯಾ ಡೈಮಂಡ್ಸ್ ನ, ಏನಕ್ಕ ರೌಡಿಯವರಲ್ಲಿ ಓಡಿಸ್ತಾ ಇದಾರೆ, ಆ ಡೈಮಂಡ್ಸ್ ಗೋಸ್ಕರ ತಾನೆ, ಎಲ್ಲಿಟ್ಟಿದ್ಯಾ ಏನು ಹೇಳು ಅಂತ ಕೇಳ್ತಾ ಇದ್ರೆ ಅವನೇನು ಬಾಯ್ ಬಿಡೋತರ ಇಲ್ಲ, ಅಯ್ಯೋ ಅಮ್ಮ ನನ್ಗೆ ಹುಷಾರಿಲ್ಲ, ನನ್ಗೆ ಒಂಥರ ಆಗ್ತಿದೆ ಅಂತ ಹೇಳಿ ಸೀನ್ ಆಗ್ತಾನೆ. ಆದ್ರೆ ನಮ್ ಹೀರೋ ಆ ಟೈಮಲ್ಲಿ ಎಕ್ಸ್ರೇ ತಗೊಂಡ್ಬಂದು ತೋರಿಸ್ತಾಳೆ. ನೀವು ಅವನ ಹತ್ರ ಏನು ಕೇಳ್ಬೇಕಾಗಿಲ್ಲ, ಅವನ ಹತ್ರ ಕೇಳಿರೋ ಕ್ವೆಶ್ಚನ್ ಗೆ ನಾನು ಆನ್ಸರ್ ಮಾಡ್ತೀನಿ, ತಗೊಳ್ಳಿ ಎಕ್ಸ್ರೇನ ನೋಡಿ ಅಂತ ಕೊಡ್ತಾರೆ. ಅದ್ರಲ್ಲೇ ಡೈಮಂಡ್ಸ್ ಎಲ್ಲ ಐತೆ, ಅಂದ್ರೆ ಹೊಟ್ಟೆ ಒಳಗಡೆ ಇದೆ ಅಂತ ಹೇಳ್ತಾರೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲಿ ಆ ಮ್ಯಾನೇಜರ್ ಬಂದು ಒಂಥರ ಒದ್ದಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಹೊಟ್ಟೆ ನೋವು ಅಂತ ಇದ್ದವನು ಸ್ವಲ್ಪ ಹೊತ್ತಿಗೆ ಬಾಯಲ್ ಫುಲ್
ಆಗಿ ಬ್ಲಡ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಇವ್ರು ಗೊತ್ತಾಯ್ತು ಹೊಟ್ಟೆ ಒಳಗೆ ಇರೋ ಡೈಮಂಡ್ ಕೆಲಸ ಎಲ್ಲ ಮಾಡಿಸ್ತಾ ಇರೋದು ಅಂತ. ಸರಿ ತಕ್ಷಣ ಅವ್ನಿಗೆ ಆಪರೇಷನ್ ಮಾಡ್ಬೇಕು ಅಂತ ಆಪರೇಷನ್ ಥಿಯೇಟರ್ ಗೆ ಕರ್ಕೊಂಡು ಹೋಗ್ಬಿಟ್ಟು ಹೊಟ್ಟೆನೆಲ್ಲ ಕಟ್ ಮಾಡಿ ಇನ್ನೇನ ಡೈಮಂಡ್ಸ್ ಎಲ್ಲ ತೆಗಿಬೇಕನ್ನೋವಾಗ ಹಂಗೆ ಫುಲ್ ಆಗಿ ಬ್ಲಡ್ ಅವ್ರ ಮೇಲೆ ಮುಖದ ಮೇಲೆಲ್ಲ ಹೊಡೆಯಕ್ಕೆ ಸ್ಟಾರ್ಟ್ ಆಗೋಯ್ತು. ನಾರ್ಮಲ್ ಆಗಿ ಡೈಮಂಡ್ಸ್ ಏನಾದ್ರು ಹೊಟ್ಟೆ ಒಳಗಡೆ ಗಿಚ್ಕೊಂಡಿದ್ರೆ ಲೈಟ್ ಆಗಿ ಬ್ಲಡ್ ಬರೋದು ಓಕೆ, ಬಟ್ ಏನಕ್ಕೆ ಇಷ್ಟೊಂದು ಬ್ಲಡ್ ಬರ್ತಾ ಇದೆ, ಅದು ಏನಕ್ಕೆ ಇಷ್ಟು ಡಾರ್ಕ್ ಆಗಿದೆ ಅಂತ ಹೇಳಿ ಹೀರೋಯಿನ್ ಗೆ ಒಂದು ಡೌಟ್ ಬರುತ್ತೆ. ಮೋಸ್ಟ್ಲಿ ಇವ್ನ್ಗೆ ಆ ಡೈಮಂಡ್ ಇಂದ ಆಗಿಲ್ಲ, ಇವ್ನ್ಗೆ ಬೇರೆ ಏನೋ ಕಾಯಿಲೆ ಇದೆ. ಇನ್ ಕೇಸ್ ನಾನ್ ಅನ್ಕೊಂಡಿರೋ ತರ ವೈರಸ್ ಡಿಸೀಸೋ ಏನಾದ್ರು ಆಗಿದ್ರೆ ಇದು ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ ಅಲ್ವಾ ಅಂತ ಹೇಳಿ ಯೋಚನೆ ಮಾಡಿದವಳು ಆಕ್ಚುಲಿ ಬ್ಲಡ್ ಬಂದು ಈಗ ನಮ್ ಹೀರೋ ಮೇಲೆ ಮತ್ತೆ ಜೂನಾ ಮೇಲೆ ಮಾತ್ರನೇ ಸ್ಪ್ರೆಡ್ ಆಗಿರೋದು. ನಾವಿಬ್ರೇ ಆಪರೇಷನ್ ಮಾಡ್ತೀವಿ, ಯಾರು ಇರ್ಬೇಡಿ ಅಂತ ಹೇಳಿ ಅವ್ರನ್ನೆಲ್ಲ ಹೊರಗಡೆ ಕಳಿಸ್ಬಿಟ್ರು. ಆಮೇಲೆ ಹೆಂಗೋ ಇವರಿಬ್ರೆ ಸೇರಿ ಕಷ್ಟಪಟ್ಟು ಆಪರೇಷನ್ ಮಾಡಿದ್ರು. ಹೊಟ್ಟೆ ಒಳಗಿರೋ ಡೈಮಂಡ್ಸ್ ಎಲ್ಲ ಎತ್ಬಿಟ್ಟು ನಿಧಾನಕ್ಕೆ ಸ್ಟಿಚಸ್ ಎಲ್ಲ ಹಾಕಿ ಆಪರೇಷನ್ ಸಕ್ಸಸ್ಫುಲ್ ಮಾಡಿದ್ರು. ಇದ್ರೂನೀಗ ಬ್ಲಡ್ ಎಲ್ಲ ಅವ್ರ ಮೇಲೆ ಸ್ಪ್ರೆಡ್ ಆಗಿರೋದ್ರಿಂದ ಅವ್ರಿಗೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರತ್ತಲ್ವಾ, ಸೊ ಅವ್ರಿಗೂ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ಇವರಿಬ್ಬರನ್ನ ಇವರೇ ಕ್ವಾರಂಟೈನ್ ಮಾಡ್ಕೊಂಡು ಇವರ ಸ್ಯಾಂಪಲ್ಸ್ ಎಲ್ಲ ಕಳ್ಸಿರ್ತಾರೆ. ರಿಪೋರ್ಟ್ ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಲ್ಲಿ ಆ ಕಡೆ ಡಾಕ್ಟರ್ ಕೂಡ ರಿಪೋರ್ಟ್ ನ ಹೇಳ್ತಾರೆ. ಇವರಿಬ್ಬರಲ್ಲಿ ಒಬ್ಬರಿಗೆ ಅದು ಸ್ಪ್ರೆಡ್ ಆಗಿದೆ ಅಂತ ಹೇಳ್ತಾರೆ, ಬಟ್ ಯಾರಿಗೆ ಅಂತ ಹೇಳಿಲ್ಲ. ಈ ವಿಷಯ ಗೊತ್ತಾದ್ಮೇಲೆ ನಮ್ ಹೀರೋಗೆ ಡಿಯೋಂಗೆಲ್ಲ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ಡಿಯೋಂಗ್ ಬಂದು ಸ್ಟ್ರೈಟ್ ಆಗಿ ಅವ್ರು ಕ್ವಾರಂಟೈನ್ ಮಾಡ್ಕೊಂಡಿರ್ತಾರಲ್ಲ ಆ ರೂಮ್ ಒಳಗಡೆ ಹೋಗ್ಬಿಟ್ಟು ಜೂನನ ಹಗ್ ಮಾಡ್ಕೊಂಡು ಓ ಅಂತ ಅಳಕ್ಕೆ ಶುರು ಮಾಡ್ಬಿಟ್ಟ. ಕಣ್ಣಲ್ಲಿ ಫುಲ್ ಆಗಿ ನೀರ್ ಬರ್ತಾ ಇತ್ತು. ಇವಳು ಸ್ವಲ್ಪ ತಗ್ ಮಾಡ್ಕೊಂಡಿದ್ದೋಳು. ಆಮೇಲೆ ಅವಳಿಗೆ ರಿಯಲೈಸ್ ಆಯ್ತು, ನೀನು ಈ ರೂಮ್ ಒಳಗಡೆ ಬಂದೆ, ನಿನ್ಗೇನಾದ್ರು ಸ್ಪ್ರೆಡ್ ಗಿಡ್ ಆಗ್ಬಿಡತ್ತೆ ಹುಷಾರು ಅಂತ ಹೇಳ್ತಾ ಇರ್ತಾಳೆ. ಅವಾಗ್ಲೇ ನಮ್ಗೊಂದ್ ವಿಷಯ ಗೊತ್ತಾಗೋದು ಅದು ಸ್ಪ್ರೆಡ್ ಆಗಿರೋದು ಜೂನಾಗೆ ಅಂತ. ಹೀರೋಯಿನ್ ಗೆ ಏನಾಗಿಲ್ಲ, ಇದ್ರೂ ಇವರಿಬ್ರ ಹತ್ರ ಫೀಲ್ ಮಾಡ್ಕೊಂಡು ಹಾಗೆ ಮಾಡ್ತಾ ಇರೋದನ್ನ ನೋಡಿ ನಮ್ ಹೀರೋಯಿನ್ ಗೆ ತುಂಬಾನೇ ಬೇಜಾರಾಗುತ್ತೆ. ಇನ್ನೊಂದ್ ಕಡೆ ಏನಂದ್ರೆ ಆಪರೇಷನ್ ಥಿಯೇಟರ್ ಕೂಡ ಇನ್ನೂ ಸ್ವಲ್ಪ ಜನ ಇದ್ರಲ್ವಾ, ಅವ್ರನ್ನೆಲ್ಲ ಕೂಡ ಸ್ವಲ್ಪ ಕ್ವಾರಂಟೈನ್ ಮಾಡಿರ್ತಾರೆ. ಅದರಲ್ಲಿ ಅವ್ರಿಗೆ ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಎತ್ಕೊಂಡು ಟೆಸ್ಟ್ ಮಾಡಿ ಮೀನ್ಸ್ ಅವ್ರಿಗೆ ಏನಾದ್ರು ಬ್ಲಡ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಬೇಕು ಅಂತ ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಎತ್ಕೊಳ್ತಾರೆ. ಅದ್ರಲ್ಲಿ ಈ ಕಪಲ್ಸ್ ತರ ಇಬ್ರು ಇದ್ರಲ್ವಾ, ಅದ್ರಲ್ಲಿ ಅಪ್ಪನ್ಗೆ ಬಂದು ಜ್ವರ ಬಂದ್ಬಿಟ್ಟಿರುತ್ತೆ. ಸೊ ಅವ್ರನ್ನ ಸಪರೇಟ್ ಆಗಿ ಒಂದ್ ರೂಮ್ ಅಲ್ಲಿ ಹಾಕಿರ್ತಾರೆ. ಆ ಲೇಡಿನೇ ಬಂದು ಬ್ಲಡ್ ಸ್ಯಾಂಪಲ್ಸ್ ಎತ್ಕೊಳ್ತಾ ಇರೋದು. ಖಂಡಿತ ಇವ್ನಿಗೆ ಏನು ಆಗಿರಬಾರ್ದು, ಇವ್ನು ಚೆನ್ನಾಗಿರ್ಬೇಕು ಅಂತ ಹೇಳಿನೇ ದೇವ್ರಿಗೆಲ್ಲ ಬೇಡ್ಕೊಂಡು ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಎತ್ಕೊಳ್ತಾರೆ. ನೀವು ರಿಪೋರ್ಟ್ ಬರೋವರೆಗೂ ವೇಟ್ ಮಾಡ್ಬೇಕು, ಇವ್ರಿಗೆ ಬಂದಿರೋದು ನಾರ್ಮಲ್ ಫೀವರ್ ಅಥವಾ ಈ ವೈರಸ್ ಏನಾದ್ರು ಸ್ಪ್ರೆಡ್ ಆಗಿದ್ಯಾ ಅಂತ. ಇನ್ನೊಂದ್ ಕಡೆ ಡಿಯೋಂಗ್ ನ ಕೂಡ ಸಪರೇಟ್ ಆಗಿ ಒಂದ್ ರೂಮ್ ಅಲ್ಲಿ ಹಾಕಿರ್ತಾರೆ. ಯಾಕಂದ್ರೆ ಈಗ ಅವನು ಜೂನ್ ಹತ್ರ ಹೋಗ್ಬಿಟ್ಟು ಬಂದಿದ್ದ ಅಲ್ವಾ, ಸೊ ಅವ್ನಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅವನನ್ನ ಕ್ವಾರಂಟೈನ್ ಮಾಡಿ ಅವನ ಹತ್ರ ಇರೋ ಬ್ಲಡ್ ಸ್ಯಾಂಪಲ್ಸ್ ನ ಕೂಡ ಎತ್ಕೊಳ್ತಾರೆ. ಆದ್ರೆ ಇವ್ನು ತುಂಬಾನೇ ಬೇಜಾರಾಗಿರ್ತಾನೆ. ಆಗ ಹೀರೋನೇ ಡಿಯೋಂಗ್ ಗೆ ಒಂದು ವಾಕಿ ಟಾಕಿನ ಕೊಟ್ಬಿಟ್ಟು ಜೂನ್ ಹತ್ರ ಮಾತಾಡಕ್ ಕೇಳೋದು. ಜೂನಾ ಮತ್ತೆ ಡಿಯೋಂಗ್ ಇಬ್ರು ಮಾತಾಡ್ಕೊಳ್ಳೋವಾಗ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ. ಜೂನಾ ಹೇಳ್ತಾಳೆ, ಭಯ ಪಡಬೇಡವೋ, ನನ್ಗೇನು ಆಗಲ್ಲ, ನಾನು ಆರಾಮಾಗಿ ಬಂದ್ಬಿಡ್ತೀನಿ ಅಂದಾಗ ಡಿಯೋಂಗ್ ಅಳುನೇ ಬಂದ್ಬಿಡತ್ತೆ. ನೀನ್ ಬರ್ಬೇಕಷ್ಟೇ, ಬಂದಿಲ್ಲ ಅಂದ್ರೆ ನಾನೇ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ತುಂಬಾನೇ ಮನ್ಸ್ಬಿಟ್ಟು ಮಾತಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಇನ್ನು ಹೊರಗಡೆ ಏನ್ ನಡೀತಾ ಇದೆ ಅಂದ್ರೆ ಈ ಡಿಸೀಸ್ ಇನ್ನು ಸ್ವಲ್ಪ ಜನಕ್ಕೆ ಸ್ಪ್ರೆಡ್ ಆದಂಗಿದೆ. ಅಲ್ಲಲ್ಲಿ ಸ್ವಲ್ಪ ಜನನ ಕ್ವಾರಂಟೈನ್ ಮಾಡಿರ್ತಾರೆ. ಒಬ್ರಿಗೊಬ್ರು ಮುಟ್ಕೋಬೇಡಿ, ಹುಷಾರಾಗಿರಿ, ಇದು ಸ್ಪ್ರೆಡ್ ಆಗೋ ಇನ್ನು ಜಾಸ್ತಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಹುಷಾರಾಗಿರಿ, ಎಲ್ಲರದು ರಿಪೋರ್ಟ್ ಬರ್ಲಿ, ಟ್ರೀಟ್ಮೆಂಟ್ ಬರ್ಲಿ ಅಂತ ಹೇಳಿ ಅಲ್ಲಲ್ಲಿ ಹಾಕಿರ್ತಾರೆ. ಈ ಕಡೆ ನಮ್ ಹೀರೋಯಿನ್ ಕೂತಿರ್ಬೇಕಾದ್ರೂ ಅಷ್ಟು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಒಬ್ರಿಗೊಬ್ರು ಮುಟ್ಟು ಕೂಡ ಮಾತಾಡ್ಕೊಳ್ಳಲ್ಲ. ಆಗ ಹೀರೋ ಹೇಳ್ತಾನೆ, ಛೀ ಎಂತ ಟೈಮ್ ನೋಡ್ ನಮ್ದು, ಪಕ್ಕದಲ್ಲೇ ಇದ್ಯಾ, ಇದ್ರು ನಿನ್ನ ಮುಟ್ಟಿ ಮಾತಾಡಕ್ ಆಗ್ದಿರೋ ತರ ಪರಿಸ್ಥಿತಿಯಲ್ಲಿ ಇದೀನಲ್ವಾ ಅನ್ನೋ ತರ. ಇನ್ನೊಂದ್ ಕಡೆ ಇವರೆಲ್ಲ ಒಳಗಡೆ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಟಕ್ಕಂತ ಪವರ್ ಕಟ್ ಆಗೋಯ್ತು. ಪವರ್ ಕಟ್ ಆಗಿದ ತಕ್ಷಣ ಈಗ ಆಪರೇಷನ್ ಮಾಡಿದ್ರಲ್ಲ ಮ್ಯಾನೇಜರ್ ಗೆ ಹೊಟ್ಟೆೊಳಗಡೆ ಡೈಮಂಡ್ಸ್ ಎಲ್ಲ ಎತ್ತಿದ್ರಲ್ವಾ, ಅವ್ನಿಗೆ ಆಕ್ಸಿಜನ್ ಸಪ್ಲೈ ಕಟ್ ಆಗೋಯ್ತು. ಅದರಿಂದ ತುಂಬಾನೇ ಒದ್ದಾಡ್ತಾ ಇದ್ದಾನೆ, ಉಸಿರಾಡಕ್ಕೆ ಆಗ್ತಾ ಇಲ್ಲ. ಈ ಕಡೆ ಅಂತ ಒದ್ದಾಡ್ದವನು ಬಾಯಲ್ಲಿ ನೊರೆ ಎಲ್ಲ ಬರ್ತಾ ಇರುತ್ತೆ. ಆದ್ರೆ ಹೆಂಗೋ ಆ ಟೈಮ್ಗೆ ಇನ್ನೊಬ್ಬ ಡಾಕ್ಟರ್ ಇರ್ತಾನಲ್ವಾ, ಅವ್ನ್ ಬಂದ್ಬಿಟ್ಟು ಅವ್ರ ಮೇಲೆ ಹತ್ತಿ ಕುತ್ಕೊಂಡು ಅವ್ರನ್ನ ಮೂವ್ ಮಾಡದೇ ಇರೋ ತರ ಮಾಡ್ತಾನೆ. ಅಷ್ಟೆಲ್ಲ ಅವ್ನಿಗೆ CPR ಮಾಡ್ಬೇಕು, ಅವ್ನ ಪ್ರಾಣದಲ್ಲೇ ಇರ್ಬೇಕು, ಕರೆಂಟ್ ಬರೋವರೆಗೂ ಅವನನ್ನ ಹಂಗೋ ಕಾಪಾಡ್ಕೋಬೇಕು ಅಂತ ಹೇಳಿ ಪಾಪ ತುಂಬಾ ಟ್ರೈ ಮಾಡ್ತಾನೆ. CPR ಎಲ್ಲ ಮಾಡ್ತಾ ಇರ್ತಾನೆ. ಆ ಗ್ಯಾಪ್ ಅಲ್ಲಿ ಆಯಪ್ಪ ಬೇರೆ ಆ ಡಾಕ್ಟರ್ ಕೈನೇ ಕಚ್ಬಿಟ್ಟ. ಇದ್ರೂನು ಅವನು ಬಿಡದಿರೋ ಅವ್ರಿಗೆ CPR ಮಾಡ್ತಾ ಇರ್ತಾನೆ. ಪಕ್ಕದಲ್ಲಿರೋರೆಲ್ಲ ಬೇಡ ಕಣೋ, ಬಿಟ್ ಬಂದ್ಬಿಡೋ, ನಿನ್ಗೂ ಸ್ಪ್ರೆಡ್ ಆಗ್ಬಿಡತ್ತೆ ಅಂತ ಹೇಳಿದ್ರೆ ಕೂಡ ಬಿಡ್ತಾ ಇಲ್ಲ. ನಾನೊಂದು ಡಾಕ್ಟರ್, ಹೆಂಗ್ ನನ್ ಪೇಷಂಟ್ ನಂಗೆ ಬಿಡಕ್ಕಾಗುತ್ತೆ ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಟ್ರೀಟ್ಮೆಂಟ್ ನ ಮಾಡ್ತಾನೆ. ಆದ್ರೆ ಹೆಂಗೋ ಸ್ವಲ್ಪ ಹೊತ್ತಲ್ಲಿ ಕರೆಂಟ್ ಬಂದ್ಬಿಡ್ತು. ಆದ್ರೆ ಕರೆಂಟ್ ಬರೋವರೆಗೂ ಹೆಂಗೋ ಇವರೆಲ್ಲ ಸೇರಿ ಅವನಿಗೆ ಸ್ವಲ್ಪ ಪ್ರಾಣನ ಕೊಟ್ರು. ಅವನಿಗೆ ಸ್ವಲ್ಪ ನಾರ್ಮಲ್ ಆಗಿರ್ತಾನೆ. ಆದ್ರೆ ಪಾಪ ಇವಾಗ ಅವ್ನ್ ಕಚ್ಚಿರೋದ್ರಿಂದ ಈ ಡಾಕ್ಟರ್ಗೆ ಏನಾಯ್ತೋ ಏನೋ ಅವ್ರನ್ನ ಕ್ವಾರಂಟೈನ್ ಮಾಡಿ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಎತ್ಕೊಳ್ತಾರೆ. ಅವರೆಲ್ಲ ಅಂತಾರೆ, ನೀನ್ ತುಂಬಾ ದೊಡ್ಡ ಹೀರೋ ಕಣೋ ಅಂತ. ನಿಜವಾಗ್ಲೂ ಹೀರೋ ಅಲ್ವಾ, ನನ್ ಪೇಷಂಟ್ ನನ್ ಸಾಯಕ್ ಬಿಟ್ಟಿಲ್ಲ, ನಾನು ಯಾರನ್ನು ಸಾಯಕ್ ಬಿಡಬಾರ್ದು ಅಂತ ಅನ್ಕೊಂಡೆ. ಆ ಟೈಮಲ್ಲಿ ನನ್ ಕೈಯಿಂದ ಎಷ್ಟು ಪ್ರಾಣ ಹೋಯ್ತು, ಆದ್ರೆ ಇವ್ರು ನಮ್ಮ ಹತ್ರ ನನ್ ಕಾಪಾಡ್ಕೊಂಡ್ಬಿಟ್ಟೆ ಅಂತ ಹೇಳಿ ಅವ್ನ್ಗೋನೆ ತುಂಬಾನೇ ಸಂತೋಷ ಪಡ್ತಾನೆ. ಅವ್ನ್ ಆ ವೈರಸ್ ಅಟ್ಯಾಕ್ ಬರುತ್ತೆ ಅಂತ ಕೂಡ ಅವ್ನಿಗೆ ಭಯ ಆಗ್ಲಿಲ್ಲ. ಇನ್ನೊಂದ್ ಕಡೆ ಸ್ವಲ್ಪ ಹೊತ್ತಲ್ಲೇ ಆ ಕ್ಯಾಂಪ್ ಗೆ ರೌಡಿನು ಅವ್ರ ಕಡೆ ಅವರೆಲ್ಲ ಸ್ವಲ್ಪ ಜನ ಬರ್ತಾರೆ. ಯಾಕಂದ್ರೆ ಮ್ಯಾನೇಜರ್ ನ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು ಅಂತ ಗೊತ್ತು. ಸೊ ಅವನ ಹತ್ರ ಹೋಗಿ ಮಾತಾಡ್ಬೇಕು, ಡೈಮಂಡ್ಸ್ ಎಲ್ಲಿ ಇಟ್ಟಿದ್ದಾನೆ ಏನು ಅಂತ ಕೇಳ್ಬೇಕು, ಅವನ ಹತ್ರ ಡೈಮಂಡ್ ತಗೋಬೇಕು ಅಂತ ಬಂದಿರೋದು. ಆದ್ರೆ ಇವ್ರು ಯಾರು ಒಳಗಡೆ ಬಿಡ್ತಾ ಇಲ್ಲ. ಇಲ್ಲಿ ನೋಡಿ, ಈ ಟೈಮಲ್ಲಿ ನೀವು ಅವನ್ನ ನೋಡಕ್ ಆಗಲ್ಲ, ಅವ್ನಿಗೇನೋ ಒಂದು ವೈರಸ್ ಅಟ್ಯಾಕ್ ಆಗಿದೆ, ನೀವೇನಾದ್ರೂ ಹತ್ರ ಹೋದ್ರೆ ಅದ್ ನಿಮ್ಗೂ ಬರೋ ಚಾನ್ಸಸ್ ಇದೆ, ಊರು ತುಂಬಾ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ, ಸೊ ನೀವು ಹೋಗಂಗಿಲ್ಲ ಅಂದಾಗ ಅವ್ನು ಕೂಡ ಸರಿ ಆಯ್ತು ನಾನು ಹೋಗಲ್ಲ, ಆದ್ರೆ ನಾನು ಇನ್ನೊಂದು ವಿಷಯನ ಕೇಳ್ಬೇಕು, ಆ ಹುಡ್ಗಿನ ನನ್ ಜೊತೆ ಕಳಿಸ್ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಒಂದ್ಸತಿ ಗಂಧ ಶೂಟ್ ಮಾಡಿದ್ಲಲ್ಲ ರೆಡ್ ಕಲರ್ ಡ್ರೆಸ್ ಹುಡ್ಗಿ, ಆ ಚಿಕ್ಕ ಹುಡ್ಗಿನ ಕಳಿಸ್ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಇರೋದು. ಆದ್ರೆ ಹೀರೋ ಹೇಳ್ತಾನೆ, ಇದು ನನ್ ಜಾಗ, ನಾನ್ ಹೇಳ್ದಂಗ್ ನೀನ್ ಮಾಡೋ, ನಿನ್ನ ಸಾಯಿಸ್ಬಿಟ್ಟು ಇಲ್ಲಿ ಊತಾಕ್ಬಿಟ್ರೆ ಕೂಡ ಯಾರು ಕೇಳೋರಿಲ್ಲ, ಕೇಳಕ್ ಬರೋದು ಇಲ್ಲ ಗೊತ್ತಾ, ಮುಚ್ಕೊಂಡು ನೀನ್ ನಿನ್ ಕೆಲಸ ನೀನ್ ನೋಡ್ಕೋ ಹೋಗೋ ಅಂತ ಹೇಳಿ ಗದ್ರಿದ ತಕ್ಷಣ ಅವನು ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಟೋದ. ಇನ್ನೊಂದ್ ಕಡೆ ಈ ಕ್ಯಾಂಪ್ ಅಲ್ಲದೆ ಕಪಲ್ಸ್ ತರ ಇರ್ತಾರಲ್ಲ, ಒಬ್ರಿಗೆ ಜ್ವರ ಬಂದಿತ್ತು ಅಂತ ಹೇಳಿದ್ವಲ್ಲ, ಅವ್ರನ್ನ ಕ್ವಾರಂಟೈನ್ ಮಾಡಿದ್ರಲ್ಲ, ಈಗ ಅವ್ರದ್ದು ಬ್ಲಡ್ ರಿಪೋರ್ಟ್ ಬಂತು, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಅಂದ್ರೆ ಅವ್ರಿಗೆ ಆ ವೈರಸ್ ಏನು ಸ್ಪ್ರೆಡ್ ಆಗಿಲ್ಲ, ಅದೊಂದು ನಾರ್ಮಲ್ ಫೀವರ್ ಅಂತ ಗೊತ್ತಾಗುತ್ತೆ. ಅದ್ ಗೊತ್ತಾದ್ಮೇಲೆ ಇಬ್ರಿಗೂ ಸಖತ್ ಸಂತೋಷ. ಅವರು
ಅವರಂತೂ ಹಗ್ ಮಾಡ್ಕೊಳ್ತಾರೆ. ನಾನು ಹೇಳ್ದೆ ತಾನೆ ನನ್ಗೇನು ಇಲ್ಲ ಅಂತ, ನೀನೇ ನನ್ನ ನಂಬಿಲ್ಲ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾರೆ. ಅಷ್ಟೇ ಅಲ್ಲ, ಇವ್ರು ಈಗ ಕ್ವಾರಂಟೈನ್ ಅಲ್ಲಿ ಇದ್ರೆ ಕೂಡ ಈಗ ಬಂದಿರೋ ಆ ವೈರಸ್ ಗೆ ಒಂದು ಮೆಡಿಸನ್ ನ ಕಂಡಿದ್ದಾರೆ. ಟೆಂಪರರಿ ಆಗಿ ಅದು ಕ್ಯೂರ್ ಆಗೋ ತರ ಒಂದು ಮೆಡಿಸನ್ ನ ಕಂಡಿಡಿದಾರಂತೆ. ಆ ವಿಷಯನ ಹೇಳಿದ ತಕ್ಷಣ ಎಲ್ಲರಿಗೂ ಸಂತೋಷ ಆಗುತ್ತೆ. ಹೆಂಗೋ ಈಗ ಸದ್ಯಕ್ಕೆ ಎಲ್ಲರಿಗೂ ಒಂದು ಗಂಡಾಂತರ ತಪ್ತು, ಈಗ ಸದ್ಯಕ್ಕೆ ಅವ್ರಿಗೆಲ್ಲ ನಾವು ಇದನ್ನ ಕೊಡ್ಬೋದು. ಆದ್ರೆ ಇಲ್ಲಿರೋ ಮೆಡಿಸಿನ್ ಸಾಕಾಗೋದಿಲ್ಲ, ಇದನ್ನ ಇನ್ನಷ್ಟು ಜಾಸ್ತಿ ಪ್ರೊಡ್ಯೂಸ್ ಮಾಡಿ ಎತ್ಕೊಂಡ್ ಬರ್ಬೇಕು ಅಂತ ಹೇಳಿ ಡ್ಯಾನಿಯಲ್ಗೆ ಆ ಕೆಲಸನ ಒಪ್ಸಿರ್ತಾರೆ. ಇನ್ನೊಂದ್ ಕಡೆ ಜೂನಾನ ತೋರಿಸ್ತಾರೆ. ಜೂನಾ ಬಂದು ಅವ್ರ ಅಪ್ಪಗೆ ಕಾಲ್ ಮಾಡ್ಬೇಕು ಅಂತ ಅನ್ಸಿ ಅವ್ರ ಅಪ್ಪಗೆ ಕಾಲ್ ಮಾಡ್ತಾಳೆ. ಅಪ್ಪ, ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀನಪ್ಪ. ಇದುವರೆಗೂ ನಿಮ್ಗೆ ಒಂದು ಒಳ್ಳೆ ಮಗಳಾಗಿ ನಾನು ಇರ್ಲಿಲ್ವಲ್ಲ, ನೀವ್ ಹೇಳೋದಕ್ಕೆಲ್ಲ ನಾನು ವಿರುದ್ಧ ಎಷ್ಟೋ ಕೆಲಸಗಳನ್ನ ಮಾಡಿದೀನಿ. ನೀವ್ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ರ ಇಲ್ವಾ ಅಂತ ಗೊತ್ತಿಲ್ಲ, ಆದ್ರೆ ದಯವಿಟ್ಟು ಡಿಯೋಂಗ್ ನಮ್ಮ ಹತ್ರ ಕೆಲಸ ಬಿಟ್ಟು ತೆಗಿಬೇಡಿ ಅಪ್ಪ, ಅವ್ನ್ ಮಿಲಿಟರಿಯಲ್ಲೇ ಇರ್ಲಿ, ಅವ್ನ ಆಸೆನೆ ಅದು ಅಂತ ಹೇಳ್ತಾಳೆ. ಆಕ್ಚುಲಿ ಏನಂದ್ರೆ ಅವತ್ತು ಅವ್ರಪ್ಪ ಜೂನನ ಹೊರಗಡೆ ಹೋಗು ಅಂತ ಕಳ್ಸಿದ್ರೆ ಕೂಡ ಅವಳು ಹೊರಗಡೆ ದೂರ ಹೋಗಿರೋದಿಲ್ಲ, ಅಲ್ಲೇ ಡೋರ್ ಹತ್ರ ನಿಂತ್ಕೊಂಡು ಡಿಯೋಂಗ್ ಹತ್ರ ಏನ್ ಮಾತಾಡ್ತಾ ಇದಾರೆ ಅಂತ ಕೇಳಿಸ್ಕೊಳ್ತಾರೆ. ನನ್ ಮಗಳನ್ನ ಮದ್ವೆ ಮಾಡ್ಕೋಬೇಕಂದ್ರೆ ನೀನ್ ಮಿಲಿಟರಿ ಕೆಲಸ ಬಿಡ್ಬೇಕು ಅಂತ ಹೇಳಿರ್ತಾರಲ್ವಾ, ಅದಕ್ಕೆ ಇವ್ಳು ಹೇಳೋದು, ಇಲ್ಲಿ ನೋಡಿ ಅಪ್ಪ, ನಾನ್ ಬದುಕ್ ಬರ್ತೀನಾ ಸಾಯ್ತೀನ ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ಡಿಯೋಂಗ್ ಯಾವಾಗೂ ಮಿಲಿಟರಿ ಕೆಲಸದಲ್ಲೇ ಇರ್ಬೇಕು. ಅಷ್ಟೇ ಅಲ್ಲ, ಇನ್ ಕೇಸ್ ನಾನ್ ಮತ್ತೆ ಬದುಕ್ ಬಂದ್ರೆ ನಾನು ಅವನನ್ನೇ ಲವ್ ಮಾಡ್ತೀನಿ, ನೀವು ಅದಕ್ಕೂ ಒಪ್ಕೋಬೇಕು ಅಂತ ಹೇಳಿದಾಗ ಅವ್ರಪ್ಪ ಅಂತಾರೆ, ಖಂಡಿತ ಕಣೋ, ನೀನ್ ಹೊರಗಡೆ ಬರ್ಬೇಕು, ನನ್ನ ಹತ್ರ ಜಗಳ ಮಾಡ್ಬೇಕು, ನಾನು ಅದನ್ನೇ ಬಯಸೋದು, ನಿನ್ಗೇನು ಆಗಲ್ಲ ಅಂತ ಧೈರ್ಯ ಕೊಡ್ತಾರೆ. ಅದೇ ಸ್ವಲ್ಪ ಹೊತ್ತಲ್ಲಿ ಅವಳಿಗ ವೈರಸ್ ಜಾಸ್ತಿನ ಎಫೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಫೋನ್ ನ ಕೂಡ ಟೇಬಲ್ ಮೇಲೆ ಸರಿಯಾಗಿ ಇಡಕ್ಕಾಗಲ್ಲ, ಬಿದ್ದು ತುಂಬಾನೇ ಉರ್ಲಾಡ್ತಾಳೆ, ತುಂಬಾನೇ ನರ್ಲಾಡ್ತಾ ಇರ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಆ ವೈರಸ್ ಇರೋದ್ರಿಂದ ಅವಳ ಬಾಡಿಯಲ್ಲಿರೋ ಆಂಟಿಬಯೋಟಿಕ್ಸ್ ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಯಾವ್ದೇ ಆರ್ಗನ್ಸ್ ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹಿಂಗೆ ಬಿಟ್ರೆ ಖಂಡಿತ ಅವಳು ಸತ್ತೋಗ್ಬಿಡ್ತಾಳೆ, ಹೆಂಗಾದ್ರೂ ಮಾಡಿ ಅವಳನ್ನ ಕಾಪಾಡ್ಕೋಬೇಕು ಅಂತ ಹೇಳಿ ತಕ್ಷಣ ಮೆಡಿಸನ್ ಎತ್ಕೊಂಡ್ ಬರಕ್ಕೆ ಹೇಳ್ತಾರೆ. ಅಂದ್ರೆ ಡ್ಯಾನಿಯಲ್ಗೆ ಹೇಳಿರ್ತಾರಲ್ಲ, ಮೆಡಿಸಿನ್ಸ್ ಜಾಸ್ತಿ ಬೇಕಾಗುತ್ತೆ ತಗೊಂಡ್ ಬನ್ನಿ ಅಂತ ಪ್ರೊಡ್ಯೂಸ್ ಮಾಡಿ ಅದನ್ನ ಎತ್ಕೊಂಡ್ ಬರಕ್ ಹೇಳ್ತಾರೆ. ಬಟ್ ಡ್ಯಾನಿಯಲ್ ಇನ್ನೂ ಬಂದಿಲ್ಲ. ಏನಾದ ಡ್ಯಾನಿಯಲ್ ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳಿ ಎಲ್ಲರೂ ಅವನ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಆ ಕಡೆ ಆ ರೌಡಿ ಕಡೆಯಿಂದ ನಮ್ ಹೀರೋಗೆ ಕಾಲ್ ಬರುತ್ತೆ. ಏನು ಮೆಡಿಸನ್ ಗೋಸ್ಕರ ವೇಟಿಂಗ್, ನಾನ್ ಮೆಡಿಸನ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಇರೋರೆಲ್ಲ ಸತ್ತೋಗ್ತಾರಲ್ವಾ, ಆ ಮ್ಯಾನೇಜರ್ ಮೈಂದ ತೆಗ್ದಿರೋ ಡೈಮಂಡ್ಸ್ ಎಲ್ಲ ನಿನ್ನ ಹತ್ರನೇ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ಮರ್ಯಾದಾಗ ಡೈಮಂಡ್ಸ್ ಎತ್ಕೊಂಡ್ ನನ್ನ ಹತ್ರ ಕೊಟ್ಬಿಟ್ಟು ನಿನ್ ಮೆಡಿಸನ್ ನೀನ್ ತಗೊಂಡ್ ಹೋಗ್ಬೋದು ಅಂತ ಹೇಳಿದಾಗ ಹೀರೋ ಕೂಡ ಸದ್ಯಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗದೆ ಅವ್ರ ಟೀಮ್ ಮೆಂಬರ್ಸ್ ನ ಕರ್ಕೊಂಡು ಡೈಮಂಡ್ ತಗೊಂಡು ಅವ್ರ ಜಾಗಕ್ಕೆ ಹೋಗ್ತಾರೆ. ಮೆಡಿಸಿನ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲೋದ್ಮೇಲೆ ಡೈಮಂಡ್ಸ್ ಕೊಡ್ತಾನೆ ನಮ್ ಹೀರೋ. ಅಲ್ಲಿರೋ ಹತ್ರ ಸರಿಯಾಗಿ ಫೈಟ್ ಮಾಡ್ಬಿಟ್ಟು ಅವ್ನ್ ಮಾತ್ರ ಅಲ್ಲ ಅವ್ರ ಟೀಮ್ ಅವ್ರು ಕೂಡ ಅಷ್ಟು ಚೆನ್ನಾಗಿ ಫೈಟ್ ಮಾಡ್ತಾರೆ. ಹೆಂಗು ಸೇಫ್ ಆಗಿ ಮೆಡಿಸಿನ್ಸ್ ಎಲ್ಲ ಅಲ್ಲಿಂದ ಎತ್ಕೊಂಡು ಕ್ಯಾಂಪ್ಗೂ ಬಂದ್ಬಿಟ್ರು. ಫಸ್ಟ್ ಜೂನಾಗ್ ಹಾಕ್ಬೇಕು ಅಂತ ಹಾಕಿದ್ದು ಆಯ್ತು. ಬಟ್ ಈ ಮೆಡಿಸನ್ ನ ಯೂಸ್ ಮಾಡಿದ್ಮೇಲೆ ಅವ್ರ ಬಾಡಿ ಟೆಂಪರೇಚರ್ ಯಾವಾಗೂ ಕೂಲ್ ಆಗೇ ಇರ್ಬೇಕು ಅಂತ ಅವಳನ್ನ ಒಂದು ಬಾತ್ ಟಬ್ ಅಲ್ಲಿ ಕೂರ್ಸಿರ್ತಾರೆ. ಡಿಯೋಂಗ್ಗೆ ಜೊತೆಗಿರೋದು ಆ ಮೆಡಿಸನ್ ಅವ್ರ ಮೈ ಒಳಗಡೆ ಸ್ವಲ್ಪ ಹೋದ್ಮೇಲೆ ಅವ್ಳು ನಾರ್ಮಲ್ ಆಗೋದು. ಈಗೆಲ್ಲರೂ ಸ್ವಲ್ಪ ಆರಾಮಾಗಿ ಅವ್ರ ಕೆಲಸ ಮಾಡ್ಕೊಳ್ತಾ ಇರ್ತಾರೆ. ಮತ್ತೆ ಆ ಕ್ಯಾಂಪ್ ಅಲ್ಲಿ ರೆಡ್ ಕಲರ್ ಡ್ರೆಸ್ ಹಾಕೊಂಡಿರ್ತಾಳಲ್ಲ, ರೋಡಿನ ಶೂಟ್ ಮಾಡೋದಲ್ಲ, ಹುಡುಗಿ ಕಾಣಿಸ್ತಾ ಇಲ್ಲ. ಎಲ್ಲೋದ್ಲಿ ಇವಳು ಏನು ಅಂತ ಕೇಳಿದಾಗ ಅಲ್ಲಿರೋರೆಲ್ಲ ಇಲ್ಲ ಹುಡುಗಿ ಇಲ್ಲೇ ಇದ್ಲಲ್ವಾ ಅಂತ ಹೇಳ್ತಾರೆ. ಆದ್ರೆ ಹೀರೋಗೆ ಡೌಟ್ ಬಂತು, ರೌಡಿ ಕಡೆಯವ್ರೆ ಹುಡುಗಿನ ಕರ್ಕೊಂಡು ಹೋಗಿರೋದು ಅಂತ. ಹುಡುಗಿನ ಮತ್ತೆ ಕಾಪಾಡಬೇಕು ಅಂತ ನಮ್ ಹೀರೋ ಸ್ಪೀಡ್ ಆಗಿ ಕಾರ್ನ ತಗೊಂಡ್ ಹೋಗ್ತಾ ಇರ್ತಾನೆ. ನೋಡಿದ್ರೆ ಒಂದ್ ಜಾಗದಲ್ಲಿ ಆ ಹುಡುಗಿನ ಕಟ್ಟಾಕ್ಬಿಟ್ಟು ಮಧ್ಯ ದಾರಿಯಲ್ಲಿ ನಿಲ್ಸಿರ್ತಾರೆ. ನಮ್ ಹೀರೋ ಆಲ್ಮೋಸ್ಟ್ ಗುದ್ದೋ ತರ ಹೊರಟೋದ, ಹೆಂಗೋ ಟಕ್ಕಂತ ಕಾರ್ನ ಸೈಡ್ಗೆ ಹಾಕಿ ನಿಲ್ಲಿಸ್ಬಿಟ್ಟು ಆ ಹುಡುಗಿನ ಕಾಪಾಡ್ಬೇಕು ಅಂತ ಹತ್ರ ಬರೋಷ್ಟರಲ್ಲಿ ಯಾರ ಹುಡುಗಿ ಕಾಲ್ಗೆ ಶೂಟ್ ಮಾಡ್ಬಿಟ್ರು. ಏನೋ ಇದು ಏನ್ ನಡೀತದೆ ಅಂತ ಹೇಳಿ ಸುತ್ತ ನೋಡಿದ್ರೆ ಸುತ್ತ ರೌಡಿ ಕಡೆಯವ್ರು ಇರ್ತಾರೆ. ಜೊತೆಗೆ ನಮ್ ಹೀರೋಯಿನ್ ಕೂಡ ಹಿಡಿದ್ಬಿಟ್ಟಿರ್ತಾರೆ. ಅವ್ಳ ಕೈಗೆ ಹಗ್ಗ ಕಟ್ಬಿಟ್ಟು ಬಾಯಿಗೆ ಟೇಪ್ ಎಲ್ಲ ಹಾಕ್ಬಿಟ್ಟು ಎಳ್ಕೊಂಡ್ ಬರ್ತಾರೆ. ಹೀರೋಗ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಕವಳನ್ನ ಹಿಡಿದಿದ್ದೀರಾ, ಏನ್ ಬೇಕ್ ನಿಮ್ಗೆ ಅನ್ನೋ ತರ ಕೇಳಿದಾಗ ರೌಡಿ ಹೇಳ್ತಾನೆ, ಏನ್ ಗುರು ಹಿಂಗ್ ಕೇಳ್ತೀಯಾ, ನನ್ಗೇನ್ ಬೇಕಂತ ಗೊತ್ತಿಲ್ವಾ, ಇಲ್ಲೋಡೋ ಹೆಂಗೋ ನಾನ್ ಡೈಮಂಡ್ಸ್ ಗೋಸ್ಕರ ನಾನು ಈ ಕೆಲಸ ಮಾಡ್ದೆ, ನೀನು ಡೈಮಂಡ್ಸ್ ತಂದ್ಬಿಟ್ಟೆ. ಈಗ ಡೈಮಂಡ್ಸ್ ನ ನನ್ ವೆಪನ್ಸ್ ನ ನಮ್ ಜನನಾಲೆಯಿಂದ ಕರ್ಕೊಂಡ್ ಹೋಗ್ಬೇಕಂದ್ರೆ ಅದಷ್ಟು ಈಸಿ ಅಲ್ಲ. ಪೊಲೀಸ್ ಅವ್ರು ನಮ್ಮನ್ನ ಹಿಡಿದ್ ಬಿಡ್ತಾರೆ. ಅದರಿಂದ ನನ್ಗೊಂದು ಹೆಲಿಕಾಪ್ಟರ್ ರೆಡಿ ಮಾಡ್ಕೊಡು ಅಂತ ಕೇಳ್ತಾ ಇಲ್ಲ, ಮಾಡ್ಕೊಡ್ಲೇಬೇಕು ಅಂತ ಆರ್ಡರ್ ಬೇರೆ ಮಾಡ್ತಾನೆ. ಹೀರೋಗ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೀನ್ ಏನಾದ್ರು ನನ್ಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಿಮ್ ಹುಡುಗಿ ನಿನ್ಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಹೀರೋಯಿನ್ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹೀರೋಗ್ ಒಂಥರ ತುಂಬಾನೇ ಬೇಜಾರಾಗೋಯ್ತು. ಇಷ್ಟು ದಿನ ಎಷ್ಟೋ ಆಪರೇಷನ್ಸ್ ನ ಮಾಡಿರ್ತಾನೆ, ಎಷ್ಟೋ ಜನನ ಬಲಿ ಕೂಡ ಕೊಟ್ಟಿದ್ದಾನೆ ಅವ್ನ ಕಣ್ ಮುಂದ್ಗಡೆನೆ. ಇದ್ರು ಇವಾಗ ಹೀರೋಯಿನ್ ಹತ್ರ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ನಿಗೆ ತುಂಬಾನೇ ಬೇಜಾರಾಗುತ್ತೆ. ಫಸ್ಟ್ ಟೈಮ್ ಅವ್ನ ಕಣ್ಣಲ್ಲಿ ನೀರ್ ಬರುತ್ತೆ. ಅದಾದ್ಮೇಲೆ ಈ ವಿಷಯನ ಅವ್ರ ಐಆರ್ ಅಫಿಷಿಯಲ್ ಗೆ ತಿಳಿಸ್ಲೇಬೇಕಲ್ವಾ, ಅದರಿಂದ ಹೋಗಿ ಡಾಕ್ಟರ್ ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರನ್ನ ಕಾಪಾಡಬೇಕು. ಸೊ ನನಗೆ ಹೆಲಿಕಾಪ್ಟರ್ ಬೇಕು ಅಂತ ಕೇಳಿದ್ರೆ ಅವರು ಪ್ರೊವೈಡ್ ಮಾಡ್ತಾ ಇಲ್ಲ. ಇಲ್ಲೋಡು ಆಲ್ರೆಡಿ ಹೆಡ್ ಆಫೀಸ್ ಇಂದ ನಮ್ಗೆ ನ್ಯೂಸ್ ಬಂದಿದೆ, ಆ ರೌಡಿ ವಿಷಯದಲ್ಲಿ ತಲೆ ಹಾಕ್ಬೇಡಿ ಅಂತ. ಗೊತ್ತಿದ್ದು ಏನಕ್ಕೆ ನಿನ್ನ ಹತ್ರ ಮಾಡ್ತಾ ಇದೀಯಾ, ಒಬ್ಬರಿಗೋಸ್ಕರ ಎಲ್ಲಾರ ಪ್ರಾಣನ ರಿಸ್ಕ್ ಅಲ್ಲಿ ಇಡೋದು ತುಂಬಾ ದೊಡ್ಡ ತಪ್ಪು. ಸೊ ನಾವ್ಯಾರು ನಿಮ್ಗೆ ಸಪೋರ್ಟ್ ಮಾಡಲ್ಲ ಅಂದಾಗ ಹೀರೋ ಇದಕ್ಕೆ ಒಪ್ಕೊಂತಾ ಇಲ್ಲ. ಅದಂಗ್ ಹೇಳ್ತೀರಾ, ಒಂದು ಪ್ರಾಣ ಅಂತ ಹೇಳ್ತಾ ಇದೀರಾ ಅಷ್ಟು ಅಸಾಲ್ಟ್ ಆಗಿ, ನಾವ್ ಎಷ್ಟು ಜನ ಕಾಪಾಡ್ತೀವಿ ಅಂತ. ಇವನೇನೇ ಮಾತಾಡಿದ್ರು ಅವ್ರ ಕಿವಿಗೆ ಹಾಕೊಳ್ಳೋ ತರ ಇಲ್ಲ. ಹೀರೋಗ್ ಅರ್ಥ ಆಗೋಯ್ತು, ನಾನು ಕಾಪಾಡ್ತೀನಿ ಅಂತ ಹೇಳಿ ಕಾರ್ ತಗೊಂಡ್ ಅಲ್ಲಿಂದ ಹೋಗ್ತಾನೆ. ಅವಾಗ್ಲೂ ಅಷ್ಟೇ ಸರ್ ವಾಕಿ ಟಾಕಿಯಲ್ಲಿ ಹೇಳ್ತಾ ಇರ್ತಾರೆ, ಸರಿಯಪ್ಪ ನೀನ್ ಹೇಳ್ದಂಗೆ ನೀನ್ ಅವಳನ್ನ ಕಾಪಾಡ್ಬೋದು, ಆದ್ರೆ ಸೌತ್ ಕೊರಿಯಾದ ಒಂದು ಸೋಲ್ಜರ್ ಆಗಿ ಅಲ್ಲ. ನೀನ್ ಕ್ಯಾಪ್ಟನ್ ಪದವಿನ ಕೂಡ ಕಿತ್ಕೊಂಡಿದೀವಿ, ನೀನೀಗ ಸೋಲ್ಜರ್ ಅಲ್ಲ. ಈ ಪ್ರೊಸೆಸ್ ಕಂಪ್ಲೀಟ್ ಆಗಕ್ಕೆ 3 ಅವರ್ ಆಗುತ್ತೆ. ಇನ್ ಕೇಸ್ 3 ಅವರ್ ಒಳಗಡೆ ನೀನ್ ಕರೆಕ್ಟ್ ಡಿಸಿಷನ್ ತಗೊಂಡು ವಾಪಸ್ ಬಂದಿಲ್ಲ ಅಂತಂದ್ರೆ ನಿನ್ ಕೆಲಸ ಹೋಗೋದು ಗ್ಯಾರಂಟಿ, ಮತ್ತೆ ಯಾರು ನಿನ್ಗೆ ಸಪೋರ್ಟ್ ಕೂಡ ಬರಲ್ಲ ಅಂತ ಹೇಳ್ಬಿಡ್ತಾರೆ. ಇದೆಲ್ಲ ಕೇಳಿಸ್ಕೊಂಡು ಹೀರೋ ಸ್ವಲ್ಪನೂ ಯೋಚನೆ ಮಾಡ್ಲಿಲ್ಲ. ಆಯ್ತು ಸರ್ ನಿಮ್ಮಿಷ್ಟ ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ಬಿಟ್ಟ. ಅವ್ನಿಗೆ ಇನ್ನೇನ್ ಹೇಳ್ತಾನೆ, ಹೀರೋಯಿನ್ ಹೆಂಗಾದ್ರು ಮಾಡಿ ಕಾಪಾಡ್ಕೋಬೇಕಲ್ವಾ. ಸೊ ರಿಟರ್ನ್ ಕ್ಯಾಂಪ್ಗೂ ಬಂದ. ಆದ್ರೆ ವಾಕಿ ಟಾಕಿಯಲ್ಲಿ ಡಿಯಾಂಗ್ ಹತ್ರ ಹೇಳ್ತಾನೆ, ಡಿಯಾಂಗ್ ಸ್ವಲ್ಪ ನಾನು ಪರ್ಸನಲ್ ವರ್ಕ್ ಮೇಲೆ ಈ ತರ ಹೊರಗಡೆ ಹೋಗ್ತಾ ಇದೀನಿ, ನಾನು ಬರ್ತೀನಾ ಇಲ್ವಾ ಅಂತ ಹೇಳಕ್ಕಾಗಲ್ಲ, ಓಕೆ ಬಾಯ್ ಕಣೋ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಟ್ಟ. ಡಿಯಾಂಗ್ ಏನ್ ಅರ್ಥ ಆಗ್ತಿಲ್ಲ, ಈಗ ಎಲ್ಲೋ ಹೋಗ್ತಾ ಇದೆಯಾ ಹೇಳೋ ಅಂತ ಹೇಳ್ತಾ ಇದ್ರೆ ಎಲ್ಲಿ ರೆಸ್ಪಾನ್ಸ್ ಅವ್ನು ಆಲ್ರೆಡಿ ಕಟ್ ಮಾಡ್ಬಿಟ್ನಲ್ಲ ಕಾಲ್ ನ. ಬಟ್ ಈ ಸತಿ ಅವನು ಸ್ಟ್ರೈಟ್
ರೈಟ್ ಆಗಿ ಆ ದುಬೈಯಿಂದ ಒಬ್ರು ಬಂದು ಗೋಲ್ಡನ್ ಕಾರ್ಡ್ಸ್ ನ ಕೊಟ್ಟಿರ್ತಾರಲ್ಲ, ಅವ್ರ ಪ್ರಾಣನ ಕಾಪಾಡಿದ್ದಕ್ಕೆ ನಮ್ ಹೀರೋಗೆ ಮತ್ತೆ ಹೀರೋಯಿನ್ಗೆ. ಅದ್ರಲ್ಲಿ ಒಂದು ಕಾರ್ಡ್ ನ ಬಂದು ಅವ್ನು ಅವಾಗ್ಲೇ ಯೂಸ್ ಮಾಡ್ಬಿಟ್ಟು ಅವ್ರ ಕಾರ್ನ ತಗೊಂಡೋದ. ಈಗ ಇರೋ ಒಂದು ಕಾರ್ಡ್ ಅದು ಹೀರೋಯಿನ್ ಕಾರ್ಡ್, ಅದನ್ನ ಯೂಸ್ ಮಾಡಿ ನನ್ಗೆ ಹೆಲಿಕಾಪ್ಟರ್ ಬೇಕು ಅಂತ ಕೇಳ್ತಾ ಇದ್ದಾನೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಈಗ ಅವ್ನ ಹೆಲಿಕಾಪ್ಟರ್ ನ ತಗೊಂಡ ರೌಡಿ ಜಾಗಕ್ಕೆ ಹೋಗ್ತಾನೆ. ಏನ್ ಮಾಡ್ತಾನೋ ಅದು ನಾವು ಮುಂದೆ ಬರೋ ಪಾರ್ಟ್ಸ್ ಅಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಇವತ್ತಿನ ಈ ಪಾರ್ಟ್ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.